ನಿನ್ನೆ ಬಜೆಟಲ್ಲಿ 4 ಲಕ್ಷಕ್ಕೂ ಹೆಚ್ಚು ಬಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟನ್ನು ಮಂಡಿಸಿದ ನಂತರ ಒಂದು ಕಡೆ ಎಲ್ಲೋ ಒಂದು ಕಡೆ ಅಂದರೆ ಯಾವ ಸರ್ಕಾರಗಳು ಕೂಡ ಇಷ್ಟೊಂದು ದೊಡ್ಡ ಬಜೆಟನ್ನು ಮಂಡಿಸೋಕ್ಕಾಗಲಿಲ್ಲ. ಆದರೆ ಈ ಸಾರಿ ಬಜೆಟನ್ನು 4 ಲಕ್ಷಕ್ಕೂ ಹೆಚ್ಚು ಏನು ಬಜೆಟನ್ನು ಮಂಡಿಸಿದಾರೋ ಆ ಬಜೆಟನ್ನು ಮಂಡಿಸಿದ ನಂತರ ಈ ಪ್ಲ್ಯಾಂಡು ನಾನ್ ಪ್ಲ್ಯಾಂಡನ್ನು ನೋಡಿದಂಥ ಟೈಮಲ್ಲಿ ಅವರು ಮಾಡ್ಕೊಂಡಿರೋದನ್ನ ಕೆಲವು ಅಂಶಗಳು ಅಂದ್ರೆಗಿನ ಕೆಲವೊಂದು ರಾಜಕೀಯ ಭವಿಷ್ಯದ ಸಲುವಾಗಿ, ರಾಜಕಾರಣದ ಸಲುವಾಗಿ, ಸ್ವಾರ್ಥ ಸಲುವಾಗಿ ಈ ದೇಶದಲ್ಲಿದ್ದಂಥ, ಈ ರಾಜ್ಯದಲ್ಲಿದ್ದಂಥ ಕರ್ನಾಟಕವನ್ನು ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಅನ್ನೋದಕ್ಕಿಂತ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ನಿಲ್ಲಿಸಿ ಇವತ್ತು ಒಂದು ಕಡೆ ಅವ್ರು ಏನು ಮಾಡಿದ್ದಾರೆ, ಇಷ್ಟೊಂದು ದೊಡ್ಡ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟನ್ನು ಮಂಡಿಸಿದ ನಂತರ ಇವತ್ತು ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದಂಥ ಟೈಮಲ್ಲಿ ಇವತ್ತು ಕೃಷಿಯ ತಗೊಳ್ರಿ, ನಂತರ ಶಿಕ್ಷಣಕ್ಕೆ ತಗೊಳ್ರಿ, ನಂತರ ಆರೋಗ್ಯಕ್ಕೆ ತಗೊಳ್ರಿ, ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು ತಗೊಳ್ರಿ, ಎಲ್ಲ ವಿಚಾರದಲ್ಲಿ ಕೂಡ ಯಾವುದೊಂದು ಇಲಾಖೆಗಳಿಗೆ ಇವತ್ತು ಯಾವುದೋ ರೈತರಿಗೆ, ಬಡವರಿಗೆ ಅನುಕೂಲ ಆಗಂಥ ಬಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೊಂದು ದೊಡ್ಡ ಬಜೆಟನ್ನು ಮಂಡಿಸಿದಂಥ ಟೈಮಲ್ಲಿ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ದೊಡ್ಡ ನಿರೀಕ್ಷೆ ಇತ್ತು. ಎಲ್ಲ ಒಂದು ಕಡೆ ಇವತ್ತು ಈ ರಾಜ್ಯಕ್ಕೆ ಏನೋ ಒಳ್ಳೆಯದಾಗುತ್ತೆ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಕೂಡ ನಿರೀಕ್ಷೆ ಇತ್ತು. ನಿರೀಕ್ಷೆ ಇದ್ದಂಥ ಟೈಮಲ್ಲಿ ಕೂಡ ಇವತ್ತು ಏನಾಗಿದೆ ನಿರೀಕ್ಷೆ ಅನ್ನೋಂಥದಕ್ಕೆ ನೋಡಿದಂಥ ಟೈಮಲ್ಲಿ ಅವರು ಒಂದು ಕಡೆ ನಾನು ಅವ್ರ ಸ್ವಾರ್ಥ ಅನ್ನೋದಕ್ಕಿಂತ ಅವ್ರ ಕಮಿಟ್ಮೆಂಟ್ ಅಂತೇಳಿ ತಿಳ್ಕೊಂಡಿದ್ದೀನಿ. ಎಲ್ಲ ಒಂದು ಕಡೆ 51,000 ಕೋಟಿ ರೂಪಾಯಿ ಹತ್ತತ್ರ ಗ್ಯಾರಂಟಿಗಳಿಗೆ ಕೊಟ್ಟಿರ್ಬೋದು. ಆದರೆ ಗ್ಯಾರಂಟಿಗಳು ಕೊಟ್ಟ ನಂತರ ಕೂಡ ಇವತ್ತು ಉದಾಹರಣೆಯಾಗಿ ಹೇಳಬೇಕಾದ್ರೆ ಇವತ್ತು ಶಕ್ತಿ ಯೋಜನೆ ಅಂತಾರೆ, ಏನಂತಾರೆ, ಬಸ್ಸುಗಳಲ್ಲಿ ಹೆಣ್ಮಕ್ಳು ಅಡ್ಡಾಡೋದು. ಆ ಶಕ್ತಿ ಯೋಜನೆಗೆ ಇವತ್ತು 4 ನಿಗಮಗಳು ಏನಿದಾವೋ, ನಾನು ಯಾಕಂದರೆ ಆ ಇಲಾಖೆಯಲ್ಲಿ ಮಂತ್ರಿ ಆಗಿ ಕೆಲಸ ಮಾಡಿದಕ್ಕೋಸ್ಕರವಾಗಿ ಇವತ್ತು 4 ನಿಗಮಗಳಿಗೆ ಏನಿದೆ, ಆ 4 ನಿಗಮಗಳಿಗೆ ಯಾವುದೊಂದು ಸರ್ಕಾರಗಳು ಹಣಕಾಸಿನ ವ್ಯವಸ್ಥೆ ಮಾಡಿಕೊಡಲ್ಲ. ಆ ನಿಗಮಗಳು ಏನು ಮಾಡಬೇಕಂದ್ರೆ ಅಲ್ಲಿದ್ದಂಥ ಪ್ರಯಾಣಿಕರನ್ನ, ಅದು ಉಚಿತವಾಗಿ ಆಗಿರ್ಬೋದು, ಇಲ್ಲಿದ್ರೆ ರೊಕ್ಕ ಕೊಟ್ಟು ಆಗಿರ್ಬೋದು, ಪ್ರಯಾಣಿಕರನ್ನ ಆ ನಿಗಮದಲ್ಲೇ ಲಾಭದಾಯಕವಾದಂಥ ವ್ಯವಸ್ಥೆ ಮಾಡ್ಕೋಬೇಕು. ಲಾಭದಾಯಕವಾದಂಥ ವ್ಯವಸ್ಥೆ ಮಾಡಿಕೊಂಡ ನಂತರ ಆ ನಿಗಮದಲ್ಲೇ ಕೆಲವೊಂದು ಸ್ಯಾಲ್ರೀಸ್ ಕೊಡಬೇಕಾಗುತ್ತೆ, PFಗಳು ಕೊಡಬೇಕಾಗುತ್ತೆ, ಇನ್ಶೂರೆನ್ಸ್ಗಳು ಕೊಡಬೇಕಾಗುತ್ತೆ. ಎಲ್ಲನೂ ಕೂಡ ನಿಗಮದ ಮೂಲಕನೇ ಮಾಡಿಕೊಡ್ಬೇಕು. ನನಗೆ ಭಗವಂತ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಅವಕಾಶವನ್ನು ಕೊಟ್ಟಂಥ ಟೈಮಲ್ಲಿ ನಾನು ಅವತ್ತು ಆರೋಗ್ಯ ಮಂತ್ರಿಯಾಗಿ, ಸಾರಿಗೆ ಮಂತ್ರಿಗಳಾಗಿ, ಅವತ್ತು ಕೋವಿಡ್ ಬಂದಂಥ ಟೈಮಲ್ಲಿ ನನಗೆ ಒಂದು ಅವಕಾಶ ಅಂದರೆ, ನಾನು ಆರೋಗ್ಯ ಮಂತ್ರಿ ಆದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸೆಕೆಂಡ್ ಫೇಸ್ ಬಂದಂಥ ಟೈಮಲ್ಲಿ ನಾನು ಆರೋಗ್ಯ ಮಂತ್ರಿ ಅಲ್ಲ, ಫಸ್ಟ್ ಫೇಸ್ ಬಂದಂಥ ಟೈಮಲ್ಲಿ ಆರೋಗ್ಯ ಮಂತ್ರಿ ಆಗಿದ್ದೆ. ಸೆಕೆಂಡ್ ಫೇಸ್ ಬಂದಂಥ ಟೈಮಲ್ಲಿ ಅವತ್ತು ಒಂದು ಸಾರಿಗೆ ಇಲಾಖೆಯಲ್ಲಿ ನಿಗಮಗಳಿಗೆ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ಅವತ್ತು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಆ ನಿಗಮಗಳಲ್ಲಿ ಇದ್ದಂಥ ಎಲ್ಲ ಸಿಬ್ಬಂದಿಗಳಿಗೆ ಅಲ್ಲಿ ವೇತನ ಆಗಿರ್ಬೋದು, ನಂತರ PFಗಳು, ಬೇರೆ ಬೇರೆ ಅವ್ರಿಗೆ ಗ್ರ್ಯಾಜುಯೇಟ್ಸ್ ಏನಿದೆ ಅವು ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸೋಂಥ ಕೆಲಸ ಅವತ್ತು ಮಾಡಿದ್ದೆ. ನಂತರ ಕೋವಿಡ್ ನಂತರ ಇವತ್ತು ಎಲ್ಲೋ ಒಂದು ಕಡೆ ಶಕ್ತಿ ಯೋಜನೆ ಅಂತೇಳಿ ನಡೆಸ್ಕೊತಾ ಇದ್ದಾರೆ. ಅದನ್ನು ನಿಗಮಗಳೆಲ್ಲ, ಬಸ್ಸುಗಳೆಲ್ಲ ಕೂಡ ಇವತ್ತು ಫ್ರೀ ಕಡೆ ಬಳಕೆ ಆಗ್ತಾ ಇದ್ರು ಕೂಡ ಇವತ್ತು ಸರ್ಕಾರ ಅನ್ನೋಂಥದ್ದು ಅವ್ರಿಗೆ ಸಂಬಳ ಜಾಸ್ತಿ ಮಾಡೋದು ಬೇರೆ ಕಡೆ ಇರಲಿ, ಅವ್ರಿಗೆ ಹತ್ತತ್ರ PF ಕಟ್ಟಕ್ಕಾಗ್ತಾ ಇಲ್ಲ ರೊಕ್ಕ. ಸುಮಾರಾಗಿ 900 ಕೋಟಿ ಇವತ್ತು ಕೂಡ PF ಕಟ್ಟಬೇಕು. ಈ ಸರ್ಕಾರ ಅನ್ನೋಂಥದ್ದು 900 ಕೋಟಿ
ಈ PF ಕಟ್ಟಂಥ ವಿಚಾರದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಅಂದ್ರಿಗಿನ ಇವತ್ತು ಎಲ್ಲ ನಿಗಮಗಳಲ್ಲಿದ್ದಂಥ ವ್ಯವಸ್ಥಿತ ಪರಿಸ್ಥಿತಿ ಕೂಡ ಯೋಚನೆಯನ್ನು ಮಾಡಬೇಕಾಗುತ್ತೆ. ಕೇವಲ ಸಾರಿಗೆ ಇಲಾಖೆ ಮಾತ್ರ ಎಲ್ಲ 4 ನಿಗಮಗಳಲ್ಲಿ ಏನು ಈ ಸಿಬ್ಬಂದಿಗೆ PF ಕಟ್ಟಬೇಕಾಗಿತ್ತು, ಈ 4 ನಿಗಮಗಳಲ್ಲಿ ಸುಮಾರು 900 ಕೋಟಿ ರೂಪಾಯಿ ಹಣದನ್ನ PF ಕಟ್ಟೋದು ಕೂಡ ನಿಲ್ಲಿಸ್ಬಿಟ್ಕೊಂಡ್ಬಿಟ್ಟಿದೆ. ಆ ಪರಿಸ್ಥಿತಿ ಬಂದಿದೆ. ಈ 4 ನಿಗಮಗಳಲ್ಲಿ ಅಂದರೆ ಎಷ್ಟು ಕಷ್ಟಗಳಿದಾವೆ ಅಂದರೆ ನಿಗಮಗಳು ನಡೆಸೋದೇ ಕಷ್ಟ. ಅಲ್ಲಿ ಹೊಸ ಬಸ್ಸಿನ ವ್ಯವಸ್ಥೆಗಳಿಲ್ಲ, ಹೊಸ ಬಸ್ಸುಗಳು ಖರೀದಿ ಮಾಡಬೇಕು, ಅಲ್ಲಿ ಡೀಸೆಲ್ ಬಿಲ್ ಕಟ್ಟೋಕ್ಕಾಗ್ತಾಯಿಲ್ಲ. ಇವತ್ತು ಕೂಡ ಡೀಸೆಲ್ ಬಿಲ್ ಕಟ್ಟೋಕ್ಕಾಗ್ತಾಯಿಲ್ಲ ಅಂದರೆ ಭಾಳಷ್ಟು ಅಲ್ಲಿ ತೊಂದರೆಗಳು ಈಡಾಗ್ತಾ ಇದ್ದಾವೆ. ನಂತರ ಅಲ್ಲಿದ್ದಂಥ ಬಸ್ಸುಗಳಿನ ವ್ಯವಸ್ಥೆ ಅಂದ್ರೆ ಎಲ್ಲ ಕೂಡ ಹಳೆ ಬಸ್ಸುಗಳು, ಹಳೆ ಟೈರ್ಗಳು ಆದಂಥ ಬಸ್ಸುಗಳು, ಪ್ರಯಾಣಿಕರು ವಾಸ ಅಂದ್ರಿಗಿನ ಅವ್ರಿಗೆ ಪ್ರಯಾಣ ಮಾಡೋಕ್ಕೆ ಯೋಗ್ಯತೆ ಇಲ್ಲಾರ್ದಂಥ ಬಸ್ಸುಗಳು ಇವತ್ತು ನಡೀತಾ ಇದ್ದಾವೆ. ಸ್ಕ್ರಾಪ್ ಗಾಡಿಗಳು ಇವತ್ತು ಬೇರೆ ಎಲ್ಲೋ ಹೋಗೋದ ಕಡೆ ಬಳಕೆ ಮಾಡಿದಂಥ ಬಸ್ಸುಗಳು ನಮ್ಮ ಉತ್ತರ ಕರ್ನಾಟಕ ಬರ್ತಾ ಇದ್ದಾವಲ್ಲಿ ಆಗಲಿ, ಅವರು ಬೇಡ ಅನ್ನೋಂಥ ಬಸ್ಸುಗಳು ಇವತ್ತು ಈ ವ್ಯವಸ್ಥೆನ ಸುಧಾರಣೆ ಮಾಡ್ಕೋಬೇಕು ಆಗಿತ್ತು. ಯಾಕಂದರೆ ಅವರು ಎಲ್ಲೊಂದು ಕಡೆ ಯೋಜನೆ ಇದ್ದಂಥ ಟೈಮಲ್ಲಿ ಇವೆಲ್ಲ ಕೂಡ ಸರಿ ಮಾಡಬೇಕಾಯಿತು. ಇವತ್ತು ಸರಿ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲೋ ಒಂದು ಕಡೆ ನಾನು ಇವತ್ತು ನಿನ್ನೆ ಐ ಡೋಂಟ್ ನೋ, ನಾನು ಮರ್ತೋಗಿದ್ದೀನಿ, ಎಲ್ಲೋ ಒಂದು ಕಡೆ ಬಸ್ಸದಲ್ಲೇ ಒಬ್ಬ ಡ್ರೈವರ್ ಇವತ್ತೆಲ್ಲ ನೇಣು ಹಾಕ್ಕೊಂಡಿದ್ದಾರೆ ಅನ್ನೋಂಥ ಸುದ್ದಿ, ಬೆಳಗಾವಿಯಲ್ಲಿ ನೇಣು ಹಾಕ್ಕೊಂಡಿದ್ದಂಥ ಸುದ್ದಿ ನಾನು ಕೇಳ್ತಾ ಇದ್ದೆ. ಅಂದರೆ ಮಾಧ್ಯಮಗಳಲ್ಲಿ ಎಲ್ಲ ನೋಡ್ತಾ ಇದ್ದೆ. ನಾನು ರಾತ್ರಿ 3 ಗಂಟೆ ಬಂದಿರೋ ಕಾರಣ ಸ್ವಲ್ಪ TV ಹಚ್ಕೊಂಡಿದ್ರೆ ಅದು ಬರ್ತಾ ಇದ್ದೆ. ಯಾರೊಬ್ಬ ಡ್ರೈವರು ಬಸ್ಸಲ್ಲಿ ನೇಣು ಹಾಕ್ಕೊಂಡು ಸತ್ತೋಗಿದ್ದಾರೆ ಅಂದ್ರಿಗಿನ ಎಷ್ಟು ಕಷ್ಟದಲ್ಲಿದ್ದಾರೆ ಅಂದ್ರಿಗಿನ ಇವತ್ತು ಒಂದು ಕಡೆ ಒತ್ತಡ, ಎಲ್ಲರೂ ಕೂಡ ಅವ್ರಿಗೆ ಏನು ಯೋಜನೆಗಳು ಕೊಡಬೇಕು ಯೋಜನೆಗಳು. ನಾನೇನು ಹೇಳ್ತೀನಿ, ಈ ಯೋಜನೆಗಳಿಗೆ ಇವತ್ತು 54,000 ಕೋಟಿನ 51,000 ಕೋಟಿ ಅದ್ರ ವಿರುದ್ಧ ಅಲ್ಲ, ಆದರೆ ಅವ್ರಿಗೆ ಫೆಸಿಲಿಟೇಟ್ ಏನು ಮಾಡಬೇಕಾಯ್ತು ಆ ಫೆಸಿಲಿಟೇಟ್ ಮಾಡಿದರೆ ಎಲ್ಲೋ ಒಂದು ಕಡೆ ಸಾರಿಗೆ ಇಲಾಖೆ ಭಾಳ ಸುಗಮವಾಗಿ ಅಂದ್ರಿಗಿನ ಎಲ್ಲರೂ ಕೂಡ ಸಂತೋಷ ಪಡಿಸೋಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಇವತ್ತು PF ಕಟ್ಟೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಡೀಸೆಲ್ಗೆ ರೊಕ್ಕ ಕೊಡೋಕ್ಕಾಗ್ತಾಯಿಲ್ಲ, ಹೊಸ ಬಸ್ಸುಗಳು ಖರೀದಿ ಮಾಡ್ತಾಯಿಲ್ಲ, ಇದ್ದಂಥ ಬಸ್ಸುಗಳು ಟೈರ್ಗಳು ಹಾಕ್ಕೊಡೋಕ್ಕಾಗ್ತಾಯಿಲ್ಲ. ಇಂಥ ವ್ಯವಸ್ಥೆ ಸಾರಿಗೆ ಇಲಾಖೆ ಒಂದು ನಡೀತಾ ಇದೆ ಅಂದ್ರಿಗಿನ ಇವತ್ತು ಕೃಷಿ ಇಲಾಖೆ ಪರಿಸ್ಥಿತಿಯನ್ನು, ಆರೋಗ್ಯ ಇಲಾಖೆಯ ಪರಿಸ್ಥಿತಿಯನ್ನು, ಇವತ್ತು ಆರೋಗ್ಯ ಇಲಾಖೆಯಲ್ಲಿ ದಿನನಿತ್ಯ ಒಂದೊಂದು ಕಾಯಿಲೆಗಳು ಬರ್ತಾ ಇದ್ದಾನೆ ಇದಾವ. ದಿನನಿತ್ಯ ಒಂದು ಕಾಯಿಲೆ ಅಂದ್ರಿಗಿನ ಅಲ್ಲಿ ಏನೋ ನಿನ್ನೆ ಮೊನ್ನೆ ನೋಡ್ತಾ ಇದ್ವಿ, ಅದು ಯಾವ ತರಕಾರಿ ತಿನ್ಬೇಕಂತ ಹೇಳಿದ್ರೆ ಭಯ, ಹಣ್ಣು ತಿನ್ಬೇಕಂದ್ರೆ ಭಯ, ಅದೇನೋ ಕೋಳಿ ಜ್ವರ ಬಂದಿದೆ ಅಂದರೆ ಅದು ಚಿಕನ್ದು ಅಂತ ಅದು ಇರಲಿ ಒಂದು ಕಡೆ ಇದ್ರೂ ಕೂಡ ಇಷ್ಟೊಂದು ಭಯದಲ್ಲಿ ಅಂದ್ರಿಗಿನ ಜನರೆಲ್ಲರೂ ಕೂಡ ಒಂದು ಹಣ್ಣು ತಿನ್ಬೇಕಂದ್ರೆ ಹಿಂದೆ ಮುಂದೆ ನೋಡಬೇಕು, ಒಂದು ತರಕಾರಿ ತಿನ್ಬೇಕಂದ್ರೆ ಹಿಂದೆ ಮುಂದೆ ನೋಡಬೇಕು. ದಿನನಿತ್ಯ ಗೈಡ್ಲೈನ್ಸು ಸಿಕ್ಕಾಪಟ್ಟಿ ಅಂದ್ರಿಗಿನ ಜನರ ಮೇಲೆ ಇಷ್ಟು ಒತ್ತಡ ಇದೆ. ಆದರೆ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ಅಂದರೆ ಈ ಆರೋಗ್ಯ ಇಲಾಖೆಗೆ ಆದ್ಯತೆ ಕೊಟ್ಟಿಲ್ಲ, ಕೃಷಿ ಇಲಾಖೆ ಆದ್ಯತೆ ಕೊಟ್ಟಿಲ್ಲ, ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಟ್ಟಿಲ್ಲ, ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿಲ್ಲ. ಹಂಗಾಗಿ ಇವತ್ತೆಲ್ಲವನ್ನು ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದಾಗ ಇವತ್ತು ಎಲ್ಲೋ ಒಂದು ಕಡೆ ಅವ್ರ ಸ್ವಾರ್ಥದ ಸಲುವಾಗಿ ಇವತ್ತು 16ನೇ ಏನು ಬಜೆಟ್ ನಾವು ಹತ್ತತ್ರ 4 ಲಕ್ಷಕ್ಕೂ ಕೋಟಿಯನ್ನು ಬಜೆಟನ್ನು ನಾವು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ವೋ ಆ ನಿರೀಕ್ಷೆ ಹುಸಿ ಆಗುವಂಥ ಕೆಲಸ ಈ ಸರ್ಕಾರ ಮಾಡಿದೆ. ಹಂಗಾಗಿ ಇವತ್ತು ಒಂದು ಕಡೆ ಈ ಬಜೆಟ್ನಲ್ಲಿ ನಾನು ನೋಡ್ತಾ ಇದ್ದೀನಿ, ಈ ಬಜೆಟ್ನಲ್ಲಿ ತುಂಬ ಅಂದರೆ ಹತ್ತತ್ರ ಇವತ್ತಿನ ಲೋನು, ಇವತ್ತಿನ ನಮಗೆ ಸಾಲ ಅಂದರೆ 7 ಲಕ್ಷ ಕೋಟಿ ಇದೆ. ಕೇವಲ 7 ಲಕ್ಷ ಕೋಟಿಯನ್ನು ಈ ಸರ್ಕಾರ ಮಾಡಿದೆ ಅಂದರೆ ಈ ಸರ್ಕಾರ 7 ಲಕ್ಷ ಕೋಟಿ ಮಾಡಿಲ್ಲ. ಈ ಸರ್ಕಾರ ಮಾಡಿರೋದು 1 ಲಕ್ಷದ ಕೋಟಿ 16,000 ಏನೋ ಎಷ್ಟೋ ಮಾಡಿದ್ದಾರೆ. ಕರೆಕ್ಟಾಗಿ ರೈಟ್, ಐ ಆಮ್ ರಾಂಗ್ ಆಲ್ಸೋ, ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. 1 ಲಕ್ಷಕ್ಕೂ ಹೆಚ್ಚು ಸಾಲ ಈ ಸರ್ಕಾರ ಮಾಡಿದೆ. ಒಟ್ಟಾರೆಯಾಗಿ ಎಲ್ಲ ಸರ್ಕಾರಗಳು ಸೇರಿಕೊಂಡು ಇವತ್ತಿನ ಸಾಲ ನೋಡಿದ್ರೆ ಹತ್ತತ್ರ 7 ಲಕ್ಷ ಕೋಟಿ ಸಾಲ. ನಮ್ಮ ಜನಸಂಖ್ಯೆ ಎಷ್ಟು? 7 ಕೋಟಿ ಹತ್ತತ್ರ ಇರ್ಬೋದು. ಬಹುಶಃ ಈ ಸರ್ಕಾರ ಯೋಚನೆ ಏನಿತ್ತಂದ್ರಿಗಿನ ಈ ಬಜೆಟನ್ನು ಮಂಡಿಸುವಂಥ ಟೈಮಲ್ಲಿ ಪ್ರತಿಯೊಬ್ಬರಿಗೂ 7 ಕೋಟಿ ಜನರು ಇದ್ದಾರೆ ಅಂದರೆ 7 ಕೋಟಿ ಜನರು ಕೂಡ ಅನುಕೂಲ ಆಗಬೇಕು ಅನ್ನೋಂಥ ಬಜೆಟನ್ನು ಮಂಡಿಸಿದಂಥ ಜನರು ಏನು ಅನುಕೂಲ ಆಗಿದೆ ಅಂದ್ರಿಗಿನ ನಮಗೆಲ್ಲ ಕೂಡ ಸಿಕ್ಕಿರೋಂಥದ್ದು. ಅವ್ರು 7 ಲಕ್ಷ ಕೋಟಿ ಬಜೆಟ್ ಮಾಡಿ 7 ಲಕ್ಷ ಕೋಟಿ ಸಾಲ ಮಾಡಿರೋ ಕಾರಣ 4 ಲಕ್ಷಕ್ಕೂ ಹೆಚ್ಚು ಇವತ್ತು ಬಜೆಟನ್ನು ಮಂಡಿಸಿರೋ ಕಾರಣ ಎಲ್ಲರೂ ತಲೆ ಮೇಲೆ 1.5 ಲಕ್ಷ, 1 ಲಕ್ಷನೋ 1.5 ಲಕ್ಷನೋ ತಲೆ ಮೇಲೆ ಹೊರೆ. ನಾವೆಲ್ಲರೂ ಕೂಡ ಸಾಲಗಾರರಾಗಿ ಮಾಡೋಂಥ ಬಜೆಟ್ ಇದಾಗಿದೆ. ಹಂಗಾಗಿ ನಾನು ಇದನ್ನ ಭಾಳಷ್ಟು ಇವತ್ತು ನೋಡಿದಂಥ ಟೈಮಲ್ಲಿ ಅನೇಕ ಇಲಾಖೆಗಳು ಕೂಡ ಇದ್ದಾವೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ದಯವಿಟ್ಟು ಅವ್ರು ಅಮಾಯಕರಿದ್ದಾರೆ. ಯಾರು ಇವತ್ತು ರೈತರು ಅಮಾಯಕರು, ನಂತರ ಇವತ್ತು
ಈ ರಾಜ್ಯದಲ್ಲಿದ್ದಂಥ ಮಹಿಳೆಯರು ಅಮಾಯಕರು, ಸಾಕಷ್ಟು ಮಂದಿ ಬಡವರು ಅಮಾಯಕರು. ಆ ಅಮಾಯಕರಲ್ಲಿ ಇನ್ನೂ ಅಮಾಯಕರು ಯಾರಂದರೆ SC/ST ಜನಾಂಗದವರು ಅಮಾಯಕರು ಭಾಳ. ಈ SC/ST ಜನಾಂಗಕ್ಕೆ ಬಹುದೊಡ್ಡ ಅನ್ಯಾಯ. ನಾನು ಇಡೀ ರಾಜ್ಯದಲ್ಲಿ ಇದರ ಬಗ್ಗೆ ಭಾಳಷ್ಟು ಡಿಬೇಟ್ ಮಾಡ್ಕೊತ ಬಂದೆ. ಡಿಬೇಟ್ ಮಾಡ್ಕೊತ ಬಂದಂಥ ಟೈಮಲ್ಲಿ ಅವರು 23ನೇ ಇಸ್ವಿ, 24ನೇ ಇಸ್ವಿ, 24, 25ನೇ ಇಸ್ವಿ ತಗೊಳ್ರಿ, ಅವರು ಏನು ಇವತ್ತು ಹತ್ತತ್ರ 25,000 ಕೋಟಿ ಬಳಕೆ ಮಾಡ್ಕೊಂಡಾರ. ಈ 25,000 ಕೋಟಿ ಬಳಕೆ ಮಾಡಿಕೊಂಡಂಥ ಟೈಮಲ್ಲಿ ಕೂಡ ಭಾಳಷ್ಟು ನಾನು ಡಿಬೇಟ್ ಮಾಡಿದೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ಕಾನೂನದಲ್ಲಿ ಅವಕಾಶ ಇಲ್ಲ. ಈ 70 ಕಾಲಮ್ದಲ್ಲಿ ತಾವು ನೋಡಿದಂಥ ಟೈಮಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ. SC/ST ಜನಾಂಗದವ್ರು ಹಣ ಬಳಕೆ ಮಾಡೋಕ್ಕೆ ನಿಮ್ಗೆ ಅವಕಾಶನೇ ಇಲ್ಲ ಅಂಥೇಳಿ ಬಹುಶಃ ಸಿದ್ದರಾಮಯ್ಯರು ಕೂಡ ನಾನು ಸಮಾಜ ಕಲ್ಯಾಣ ಮಂತ್ರಿಗಳಿದ್ದಂಥ ಟೈಮಲ್ಲಿ, ಪರಿಶಿಷ್ಟ ವರ್ಗಗಳ ಮಂತ್ರಿ ಇದ್ದಂಥ ಟೈಮಲ್ಲಿ, ಅನೇಕ ಮಂದಿ ಆ ಸಂಬಂಧಪಟ್ಟಿದ್ದ ಮಂತ್ರಿ ಆದಂಥ ಟೈಮಲ್ಲಿ ಕೂಡ ಅವ್ರು ಕೂಡ ಡಿಬೇಟ್ ಮಾಡಿ 70 ಕಾಲಮ್ದಲ್ಲಿ ಕೂಡ ಕಾನೂನಿನಲ್ಲಿ ಎಲ್ಲ ರೀತಿಯಲ್ಲಿ ಅವಕಾಶ ಇಲ್ಲ ಅಂಥೇಳಿ ಅವರು ಅವತ್ತು ಭಾಳ ಸ್ಪಷ್ಟವಾಗಿ ಸದನದಲ್ಲಿ ನಾವು ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಇವತ್ತು ಚರ್ಚೆ ಆದ ನಂತರ 70 ಕಾಲಮ್ ತೆಗೆದುಬಿಟ್ಟಾರ. 70 ಕಾಲಮ್ ತೆಗೆದು 70 ಕಾಲಮ್ ಜೊತೆಲಿ 7D 7C ಅನ್ನು ಇಟ್ಟು 7C ಇಟ್ಟಿದ್ದಾರೆ. ಈ 7Cಯಲ್ಲಿ ಕೂಡ ಅವಕಾಶಗಳು ಸಿಕ್ಕಾಪಟ್ಟಿ ಮಾಡಿಕೊಂಡಾರ. ಈ ಸಿಕ್ಕಾಪಟ್ಟಿ ಮಾಡಿಕೊಂಡು ಕೂಡ ಈ 7C ಏನಿದೆನೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಮೀಸಲಿಟ್ಟಿರುವಂಥ ಹಣ ಏನಿದೆನೋ ಅದನ್ನು ಬಳಕೆ ಮಾಡಬಾರ್ದು ಅಂದರೆ ಭಾಳ ಕ್ಲಾರಿಟಿಯಾಗಿ ಕೊಡ್ತಾ ಇದೆ. ಅದರ 7D ತೆಗೆದಾರ, 7C ಕೂಡ ತೆಗಿಬೇಕಂದೇಳಿ ಆಲ್ರೆಡಿ ಒತ್ತಾಯ ಆಗಿತ್ತು, ತೆಗಿಬೇಕಂತ ತೀರ್ಮಾನ ಆಗಿತ್ತು. ಆ 7C ಹಿಡ್ಕೊಂಡು ಇವತ್ತು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ಏನಿವತ್ತು 24%, 24.9 ಏನು ಶೇಕಡ ಹಣದಾನವನ್ನು ಬರಬೇಕಾಗಿತ್ತು, ಇದರಲ್ಲಿ 25,000 ಕೋಟಿ ರೂಪಾಯಿ 24ನೇ ಇಸ್ವಿ ತನಕ ಬಳಕೆ ಮಾಡಿಕೊಂಡ್ರು. ಈ ಬಜೆಟಲ್ಲಿ ಕೂಡ ಸುಮಾರು 15,000 ಕೋಟಿ. ಈ 15,000 ಕೋಟಿಯನ್ನು ಬಳಕೆ ಮಾಡಿದರು. ಕಾನೂನಲ್ಲಿ ಅವಕಾಶ ಇಲ್ಲ. ಎಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಅಂತೇಳಿ ನನಗೆ ತಿಳಿಸ್ರಿ. ಯಾರೋ ಮಂತ್ರಿಗಳು ಹೇಳ್ತಾ ಇದ್ರು, ಕೊಪ್ಪಳದಿಂದ ಹೇಳ್ತಾ ಇದ್ರು, ಇಲ್ಲ ಈ ಗ್ಯಾರಂಟಿಗಳಿಗೆ ನಾವು ಈ ಹಣವನ್ನು ಬಳಕೆ ಮಾಡಿಕೊಂಡೆ ತಪ್ಪು ಅನ್ನೋಂಥ ಇದು ಏನು ನಾವು ರೈಟು ಏನು ತಪ್ಪಿದೆ ಅನ್ನೋಂಥದ್ದು ಕೇಳ್ತಾ ಇದ್ದೆ. ಎಲ್ಲಿ ಅವಕಾಶ ಇದೆ ಸ್ವಾಮಿ, ಎಲ್ಲಿ ಅವಕಾಶ ಇದೆ ನಿಮಗೆ? ಇವತ್ತು ಪರಿಸ್ಥಿತಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಮೌಂಟ್ ನೀವು 15,000 ಕೋಟಿಯನ್ನು ಬಳಕೆ ಮಾಡ್ಕೊತ ಇದ್ರು. ಎಲ್ಲಿ ಕಾನೂನಲ್ಲಿ ಅವಕಾಶನೇ ಇಲ್ಲ. ಬೇಕಾದ್ರೆ ನೋಡ್ಸಿರಿ ಕಾನೂನಲ್ಲಿ ಎಲ್ಲ ಅವಕಾಶ ಇದೆ ಅಂತೇಳಿ. ನಮಗೆ ಇವಷ್ಟು ದೊಡ್ಡ ಮೊತ್ತದ ಅಮೌಂಟನ್ನು ಯಾರು ಸೊತ್ತಂದೇಳಿ ಇವತ್ತು ನೀವು ಅಮೌಂಟನ್ನು ಬಳಕೆ ಮಾಡ್ಕೊತ ಇದ್ರಿ. ಇವತ್ತು ಯಾರಿಗೆ ಈ ರಾಜ್ಯದಲ್ಲಿದ್ದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರು ಅವರು ಶಿಕ್ಷಣದಲ್ಲಿ ಓದ್ತಾರೆ ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವರಿಗೆ ಉನ್ನತ ಪ್ರೋತ್ಸಾಹನ ಇಲ್ಲ. ಯಾರನ್ನ ಬಡವರು ಗಂಗಾ ಕಲ್ಯಾಣ ಯೋಜನೆ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು, ಸ್ಕಾಲರ್ಶಿಪ್ಗಳು ಕೊಡಬೇಕು, ನಂತರ ಭೂ ಒಡೆತನದಲ್ಲಿ ಯೋಜನೆಯಲ್ಲಿ ರೊಕ್ಕ ಕೊಡಬೇಕು. ಯಾವುದೇ ರೀತಿಯಲ್ಲಿ ಯಾವುದೂ ಇಲ್ಲ. ಇವತ್ತೆಲ್ಲ ಕೂಡ ಇವತ್ತು ನೀವು ಬಳಕೆ ಮಾಡ್ತಾ ಇದ್ರು ಕಾನೂನನ್ನು ಮೀರಿ, ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ನೀವು ಹಣವನ್ನು ಬಳಕೆ ಮಾಡ್ಕೊಂಡಂಥ ಕೆಲಸ ಮಾಡ್ತಾ ಇದ್ರಿ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗ್ತಾ ಇದ್ರೆ ಕೂಡ ನಾವು ಕೂಡಿ ಇವತ್ತು ಈ ಬಜೆಟನ್ನು ಒಪ್ಕೊಳ್ಳೋಂಥ ಪರಿಸ್ಥಿತಿ ನಮ್ಗೆ ಆಗುತ್ತೇನು? ಆಗಲ್ಲ. ನೀವು ಯಾವತ್ತಿದ್ರೆ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ನೋಡ್ರಿ, ನೀವು ಯಾವುದನ್ನ ವಿಚಾರಗಳಲ್ಲಿ ಗ್ಯಾರಂಟಿಗಳು ಕೊಟ್ಟಂಥ ಟೈಮಲ್ಲಿ ನೀವು ಏನು ಜನರಲ್ ಕ್ಯಾಟಗರಿಗಳಿಗೆ ಏನು ಗ್ಯಾರಂಟಿ ಫಂಡ್ಸ್ ಏನಿದೆ ಬಜೆಟಲ್ಲಿ ಇಟ್ಟಿದ್ರು, ಅದೇ ರೀತಿಯಲ್ಲಿ SC/ST ಜನಾಂಗದವರು ಕೂಡ ಬಜೆಟಲ್ಲಿ ನೀವು ಮೀಸಲಿಡ್ರಿ. ನೀವು ಮೀಸಲಿಡಕ್ಕೆ ರೆಡಿ ಇಲ್ಲ. ಈ ಹಣ ತಗೊಂಡು ಈ ಹಣದ ಜನರಿಗೆ ಇವತ್ತು ಗ್ಯಾರಂಟಿಗಳು ಕೊಡ್ತೀರಿ. ಇದು ಸಂಬಂಧ ಏನು ಟ್ಯಾಗೇ ಆಗಲ್ಲ. ಆ ಉದ್ದೇಶ ಪರ್ಸೆಂಟೇಜ್ ಏನಿದನು ಎಲ್ಲ ಇಲಾಖೆಯಲ್ಲಿ 24.9% ಶೇಕಡ ನಮಗೆ ರೊಕ್ಕ ಬರಬೇಕಾಯಿತು. ಅದರಿಂದ ಏನೇನು ಡೆವಲಪ್ಮೆಂಟ್ಸು ಪ್ಲ್ಯಾನ್ಡು ನಾನ್ ಪ್ಲ್ಯಾನ್ಡ್ ವರ್ಕ್ಸ್ ಏನಿದಾವೋ, ನಮ್ಗೆ ಏನು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಯಿತು, ಎಲ್ಲ ಮಹಿಳೆಯರಿಗೆ ಏನು ಅವಕಾಶಗಳು ಮಾಡಿಕೊಡ್ಬೇಕದೋ ಅದು ಡಿಫ್ರೆಂಟ್ ಇಶ್ಯೂ. ಇದು ಗ್ಯಾರಂಟಿಗಳು ಡಿಫ್ರೆಂಟ್ ಇಶ್ಯೂ. ಕಾನೂನಲ್ಲಿ ಅವಕಾಶ ಇಲ್ಲಾರ್ದಂಥ ಟೈಮಲ್ಲಿ ಕೂಡ ನೀವು ಜನರಲ್ ಅವ್ರಿಗೆ ಬೇಕಾದ್ರೆ ಎಲ್ಲ ಹಣವನ್ನು ತೆಗೆದಿಡ್ತೀರಿ, ಬೇರೆಯವ್ರಿಗೆ ನೀವು ತೆಗೆದಿಡಲಾರ್ದಂತೆ ಈ ಹಣ ತೊಗೊಂಡು ಈ ಹಣ ತೊಗೊಂತಿದ್ರೆ ಒಂದು ಕೈಲಿ ಕೊಡೋದು ಒಂದು ಕೈಲಿ ತೊಗೊಳೋದು, ಇದು ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋಂಥದ್ದು ನಾನು ಕೇಳಬೇಕಾಗುತ್ತೆ. ಇವತ್ತು ಹೇಳ್ತಾ ಇದ್ದಾರೆ ಮಂತ್ರಿಗಳೆಲ್ಲ ಒಂದು ಕಡೆ ಕಾನೂನಲ್ಲಿ ಅವಕಾಶ ಇದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಹಿಂದುಳಿದಂಥ ಸಮುದಾಯಗಳಿಂದ ಇವತ್ತು ರಾಜಕಾರಣಿಗಳಾಗಿ ಇವತ್ತು ಒಂದು ಸ್ಥಾನಕ್ಕೆ ಬಂದಂಥವ್ರು, ರಾಜಕಾರಣದಲ್ಲಿ ಸೋಲು ಗೆಲುವು ಬೇರೆ ಇರ್ತದೆ, ಆದರೆ ಒಂದು ಸ್ಥಾನಕ್ಕೆ ಬಂದಂಥವ್ರು ನಾವು ಇವತ್ತು ಎಲ್ಲಿ ಅವಕಾಶ ಇದೆ ನೋಡ್ರಿ. ನಿಮ್ಮ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅವಕಾಶ ಇದೆ ಅಂತೇಳಿ. ಎಲ್ಲಿದೆ ಅವಕಾಶ? ನಿನಗೆ ಅವಕಾಶ ಎಲ್ಲನಿದೆ. ಈ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಅಂತೇಳಿ ಕಾನೂನು ನೋಡಿಸಿ.
ಹಂಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಈ 7C ಏನಿದೆನೋ ಇದು ಕಾನೂನು ಏನಿದೆನೋ ಅದನ್ನು ರದ್ದು ಮಾಡಬೇಕು. ರದ್ದು ಮಾಡಿ ಈ ಜನಾಂಗದ ಏನು ಹಣವನ್ನು ನೀವು ಬೇರೆ ಕಡೆ ಏನು ಡೈವರ್ಟ್ ಮಾಡ್ತಾಯಿದ್ರೋ ಆ ಡೈವರ್ಟ್ ಮಾಡೋಂಥ ಹಣವನ್ನು ಕೂಡ ನಮಗೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡೋದ್ರ ಜೊತೆಲಿ ಹಿಂಗಾಗಿ ಇವತ್ತು ನಾವು ನೋಡ್ತಾ ಇದ್ವಿ. ಯಾಕಂದರೆ ನಾನು ಭಾಳ ನಿರೀಕ್ಷೆ ಇಟ್ಕೊಂಡು ನಾನು ಈ ಭಾಗದಿಂದ ರಾಜಕಾರಣಿ ಆಗಿರೋಕೋಣ, ಕಲ್ಯಾಣ ಕರ್ನಾಟಕ ಭಾಗದಿಂದ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಲಿ ಎಲ್ಲ ಒಂದು ಕಡೆ ನಮಗೆ ಭಾಳಷ್ಟು ನಿರೀಕ್ಷೆ ಇದ್ದು. ಏನು ನಿರೀಕ್ಷೆ ಅಂದ್ರಿಗಿನ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗ್ಬೋದೇನೋ ಅನ್ನೋಂಥ ನಿರೀಕ್ಷೆ ಇತ್ತು. ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಸಿದಂಥವ್ರನ್ನ ಶಾಸಕರು, ಕಾಂಗ್ರೆಸ್ಸಿನ ಶಾಸಕರನ್ನ ಗೆಲ್ಲಿಸಿದಂಥ ಈ ಭಾಗಕ್ಕೆ ಒಂದು ಅನುಕೂಲ ಆಗ್ಬೋದು ಅಂತೇಳಿ ನಾವೆಲ್ಲರಿಗೂ ತಿಳ್ಕೊಂಡಿದ್ವಿ. ಸಿ ಕೂಡ ತೆಗಿಲೇಬೇಕು, ಅದು ಒತ್ತಾಯ. 7C ತೆಗಿಲೇಬೇಕು. 7Cಯಲ್ಲಿ ಇವರು ಅವಕಾಶ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರೆ ಅಲ್ಲಿ ಕೂಡ ಅವಕಾಶ ಇಲ್ಲ. 7C ಕೂಡ ತೆಗಿಬೇಕು. 7D ತೆಗೆದು ಹೆಂಗೆ ತೆಗೆದಾರೋ 7C ಕೂಡ ತೆಗಿಬೇಕು. ಅನ್ಯಾಯ ಆಗಲ್ಲ, ಅದರಿಂದನೇ ಅನುಕೂಲ ಆಗುತ್ತೆ. ಇವತ್ತು ಇವ್ರು ಏನು ಡೈವರ್ಫಿಕೇಶನ್ ಏನು ನೋಡ್ಸ, ಒಂದು ಉದಾಹರಣೆಯಾಗಿ ಬೇರೆ ಕಡೆ ಹಣ ಏನು ಬಳಕೆ ಮಾಡ್ಕೊತಾ ಇದ್ರು. ಇವತ್ತು ಯಾರೋ ಮಂತ್ರಿಗಳು ಹೇಳ್ತಾ ಇದ್ರು ಕಾನೂನಲ್ಲಿ ನಮ್ಗೆ ಅವಕಾಶ ಇದೆ, ನಮ್ಮ ಕಾನೂನಲ್ಲಿ ಅವಕಾಶ ಇರೋ ಕಾರಣ ಮಾಡಿಕೊಂಡ್ರೆ ಏನು ತಪ್ಪು ಅಂತ. ಅದು ನಿಮ್ಮ ಪೊಲಿಟಿಕಲ್ ಏನು ಪ್ರಾಮಿಸ್ ಇದೆನೋ ಅದು ಪೊಲಿಟಿಕಲ್ ಪ್ರಾಮಿಸ್. ಆ ಪೊಲಿಟಿಕಲ್ ಪ್ರಾಮಿಸ್ ಏನಿದೆ ಇದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಹಕ್ಕು. ನಮಗೆ ಆ ಹಕ್ಕನ್ನು ಬೇಕಂದೇಳಿ ನಾವು ಕೇಳ್ತಾ ಇದ್ವಿ. ಆಗಲಿ ಇವತ್ತು ಬೇರೆ ಏನು ಉದ್ದೇಶ ಇಲ್ಲ. ಹಂಗಾಗಿ ಇವತ್ತು ಎಲ್ಲ ಜನರು ಇವತ್ತು ಎಲ್ಲ ವಿಚಾರಗಳಲ್ಲಿ ಭಾಳಷ್ಟು ನೋವನ್ನು ಪಡೀತಾ ಇದ್ದಾರೆ. ಹಂಗಾಗಿ ಇವತ್ತು ನಮಗೇನು ಈ ಭಾಗದಲ್ಲಿದ್ದಂಥ ಜನರಿಗೆ ನಾವು ಏನು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದು ಅಂದ್ರಿಗಿನ ಬಹುಶಃ ಅವರು ಯುವನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಪಾದಯಾತ್ರೆ ಬಂದಂಥ ಟೈಮಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಏನದಲ್ಲಿ ಪುನಃ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿ, ಅಧಿಕಾರಕ್ಕೆ ಬಂದಂಥ ಟೈಮಲ್ಲಿ ಅವರು ಹೇಳಿದಂಥ ಘೋಷಣೆಗಳು ಏನಂದ್ರಿಗಿನ ಇವತ್ತು ವಿಜಯನಗರ ಜಿಲ್ಲೆಗೆ ಮತ್ತು ನಂತರ ಬಳ್ಳಾರಿ ಜಿಲ್ಲೆಗೆ ಒಂದು ಜೀನ್ಸ್ ಅಪ್ರೇಲ್ ಪಾರ್ಕ್ ಮಾಡ್ತೀವಿ ಅನ್ನೋಂಥ ಘೋಷಣೆಯನ್ನು ಮಾಡಿದ್ರು. ಅಖಂಡ ಬಳ್ಳಾರಿ ಜಿಲ್ಲೆಗೆ ಒಂದು ಜೀನ್ಸ್ ಅಪ್ರೇಲ್ ಪಾರ್ಕ್ ಮಾಡ್ತೀವಿ ಅಂತೇಳಿ ಕೂಡ ಅವ್ರು ಹೇಳಿದ ನಂತರ ಅವ್ರು ಯಾಕೋ ಮಿಸ್ ಆಗಿಬಿಟ್ರು. ಎಲ್ಲಿ ಮಿಸ್ ಆಗಿದ್ರು, ಅವ್ರ ನಾಯಕರು ಮಿಸ್ ಆದರು. ಅವ್ರು ಏನನ್ನ ಅಕಸ್ಮಾತ್ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲಿದ್ದಂಥ ಸರ್ಕಾರದ ಮೇಲೆ ಹಿಡ್ತಾ ಇಲ್ಲನೋ ನಮಗೇನು ಗೊತ್ತಾಗಿಲ್ಲ. ಯಾಕಂದರೆ ಒಬ್ಬ ಮನುಷ್ಯ ರಾಷ್ಟ್ರೀಯ ನಾಯಕರು ಹೆಂಗಿರ್ಬೇಕಂದ್ರಿಗಿನ ಒಂದು ಮಾತು ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ರಾಜಕಾರಣ ಮಾಡ್ಕೋಬೇಕು. ಕಮಿಟ್ಮೆಂಟ್ ಇಲ್ಲಾರ್ದಂಥ ರಾಜಕಾರಣ ಆವತ್ತಿನ ಸಂದರ್ಭದಲ್ಲಿ ಅವ್ರ ಸ್ವಾರ್ಥದ ಸಲುವಾಗಿ ಎಲ್ಲ ಒಂದು ಕಡೆ ದೇವರ ಆಶೀರ್ವಾದದಿಂದ ಅಲ್ಲಿ ಪಶ್ಚಿಮ ಬೆಂಗಾಲ್ ಇದು ಏನು ಬಾಂಗ್ಲಾದೇಶು ನಂತರ ಅಲ್ಲಿ ತೊಂದರೆ ಆಗ್ತಾ ಇರೋ ಕಾರಣ ನಮ್ಮ ಎಲ್ಲ ಅಲ್ಲಿ ಜೀನ್ಸ್ ಮ್ಯಾನುಫ್ಯಾಕ್ಚರ್ಸ್ ಯಾರಿದ್ದಾರೋ ಅಲ್ಲಿ ನಮಗೆ ಪಶ್ಚಿಮ ಬಂಗಾಲ್ಗೆ ಮತ್ತು ವೆಸ್ಟ್ ಬೆಂಗಾಲ್ಗೆ ಮತ್ತು ನಮ್ಮ ಬಾಂಗ್ಲಾದೇಶ್ಗೆ ವ್ಯತ್ಯಾಸ ಇರೋ ಕಾರಣ ನಮ್ಮ ಕಡೆ ಭಗವಂತನ ಆಶೀರ್ವಾದದಿಂದ ನಮ್ಮ ಭಾಗದಲ್ಲಿದ್ದಂಥ ಜೀನ್ಸ್ ಮ್ಯಾನುಫ್ಯಾಕ್ಚರ್ಸವ್ರಿಗೆ ಭಾಳಷ್ಟು ತುಂಬ ಗೌರವ ಜೊತೆಲಿ ಬೆಲೆ ಕೂಡ ಬಂದಿದೆ. ಜೊತೆಲಿ ಇತ್ತೀಚೆಗೆ ಟ್ರೇಡ್ ಕೂಡ ಜಾಸ್ತಿ ಅನುಕೂಲತೆ ಕೂಡ ಆಗ್ತಾ ಇದೆ. ಹಂಗಾಗಿ ಅಲ್ಲ, ಲ್ಯಾಂಡ್ ಐಡೆಂಟಿಫೈ ಮಾಡಿದ್ದಾರೆ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಲ್ಯಾಂಡ್ ಐಡೆಂಟಿಫೈ ಮಾಡ್ತಾರೆ ಅಂತ ಯಾವತ್ತೂ ಕೂಡ ಮಾಡ್ತಾರೆ ಅಂತ. ಅದೇ ಕಾರ್ಯರೂಪಕ್ಕೆ ಬರೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ಅದೇ ಬಜೆಟಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಅವ್ರು ಫಂಡನ್ನು ಕೂಡ ಇಟ್ಟಿಲ್ಲ. ಹಂಗಾಗಿ ಅವರು ರಾಹುಲ್ ಗಾಂಧಿ ಅವರು ಏನೋ ಮರ್ತೋಗಿದ್ದಾರೆ ಅನ್ನೋ ಗೊತ್ತಿಲ್ಲ. ಅಕಸ್ಮಿತವಾಗಿ ಇಲ್ಲಿದ್ದಂಥ ಸರ್ಕಾರದ ಮೇಲೆ ಹಿಡ್ತಾ ಇಲ್ಲನೋ ಗೊತ್ತಿಲ್ಲ. ಆಗಿಲ್ಲ ಅವ್ರು ರಾಷ್ಟ್ರೀಯ ನಾಯಕರು ಮಾತು ಕೊಟ್ಟಂಥ ಟೈಮಲ್ಲಿ ಇಲ್ಲಿದ್ದಂಥ ಶಾಸಕರು ಇಲ್ಲಿದ್ದಂಥ ಮಂತ್ರಿಗಳನ್ನಾಗಲಿ ಕಮಿಟ್ಮೆಂಟನ್ನು ಇರಬೇಕಾಗುತ್ತೆ. ಆ ಕಮಿಟ್ಮೆಂಟ್ ಇಲ್ಲಾರ್ದಂತೆ ಯಾರಿಗೆ ಜನರು ಅವತ್ತು ಕೇಳಿದ್ರು, ಓಟ್ ಹಾಕಿದ್ರು, ನಾವು ಗೆದ್ದ್ರ ನಂತರ ಅದು ಮುಗಿದೋಯ್ತು ಅನ್ನೋಂಥ ಪರಿಸ್ಥಿತಿ ಇಲ್ಲ. ಆದರೆ ಜನರಂತೂ ನೆನಪು ಇಟ್ಕೊಂಡಿದ್ದಾರೆ. ನೀವು ಮರ್ತಿರ್ಬೋದು, ಅಲ್ಲಿ ಜನರಂತೂ ನೆನಪಿನಲ್ಲಿ ಉಳಿದೋಗ್ತೀರಿ. ಎಲ್ಲೋ ಒಂದು ಕಡೆ ಕಳಂಕಿತರ ಆಗಬೇಡ್ರಿ. ದಯವಿಟ್ಟು ಏನು ಮಾತನ್ನು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಂಡಂಥ ಕೆಲಸ ಸರ್ಕಾರ ಮಾಡಬೇಕು. ಸರ್ಕಾರ ಜೊತೆಲಿ ಇವಾಗ ನಾಯಕರು ಶಾಸಕರು ಎಲ್ಲರೂ ಕೂಡ ಮಾಡಬೇಕನ್ನೋಂಥ ಒತ್ತಾಯನೂ ಕೂಡ ಮಾಡ್ತೀನಿ. ಜೊತೆಲಿ ಇನ್ನೊಂದು ಅವರು ಮಾತನ್ನು ಕೊಟ್ಟಿದ್ದರು. ಮೊನ್ನೆ ಈ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ನಮ್ಮ ಆಂಧ್ರ ಪ್ರದೇಶಕ್ಕೆ ಕರ್ನಾಟಕಕ್ಕೆ ಒಂದು ರೀತಿ ಜೀವನಾಡಿ ಇದ್ದಂತೆ. ಆ ಜೀವನಾಡಿಯಲ್ಲಿ ಕೆಲವೊಂದು ನೀರು, ಯಾಕಂದರೆ ಭದ್ರಾದಿಂದ ನೀರು ಬಂದಂಥ ಟೈಮಲ್ಲಿ, ನೀರು ಜಾಸ್ತಿ ಆದಂಥ ಟೈಮಲ್ಲಿ, ಅಲ್ಲಿ ಫ್ಲೋ ಜಾಸ್ತಿ ಆದಂಥ ಟೈಮಲ್ಲಿ ಅಲ್ಲಿ ಗೇಟ್ಗಳು ಬಿರುಕು ಬಿಡೋದು ನಾವು ಮೊನ್ನೆ ನೋಡಿದ್ದೀವಿ. ಆ ಬಿರುಕು ಬಿಡುವಂಥ ಟೈಮಲ್ಲಿ ಅದು ಪುನಃ ಯಾರನ್ನೋ ತರಿಸಿ ಅದನ್ನು ಪುನಃ ರಿಪೇರಿ ಮಾಡಿ, ಸರ್ಕಾರ ಅವತ್ತಿನ ಸಂದರ್ಭದಲ್ಲಿ ನೀರಿದ್ದರೂ ಕೂಡ ಅದನ್ನು ರಿಪೇರಿ ಮಾಡಿಸಿ ಅಲ್ಲೆಲ್ಲೋ ಒಂದು ಕಡೆ ಅವ್ರಿಗೆ ಅನುಕೂಲತೆ ಕೂಡ ಮಾಡಿಕೊಟ್ರು. ಆ ಅನುಕೂಲತೆ ಮಾಡುವಂಥ ಟೈಮಲ್ಲಿ ಅವರು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಏನು ಹೇಳಿದ್ರು, ಬೇರೆ ಗೇಟ್ಗಳು ಬಿರುಕು ಬಿಟ್ಟಾವ. ಬೇರೆ ಗೇಟ್ಗಳು ಬಿರುಕು ಬಿಟ್ಟಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಮತ್ತೆ ಮರಳು ಕಳಿಸ್ಬಾರ್ದು ಅನ್ನೋಂಥ ಕಾರಣದಿಂದ
ಅವತ್ತು ಅವ್ರು ಏನೇ ಹೇಳಿದ್ರು, ಮುಂದಿನ ಬಜೆಟಲ್ಲಿ ನಾವು ಅನುದಾನವನ್ನು ಒದಗಿಸೋ ಜೊತೆಯಲ್ಲಿ ಈ ಭಾಗದಲ್ಲಿದ್ದಂಥ ಜೀವನದಿಗೆ ಇದನ್ನು ಎಲ್ಲೋ ಒಂದು ಕಡೆ ಉಪಯೋಗ ಆಗೋಂಥ ಕೆಲಸ ಮಾಡ್ತೀವಿ ಅಂದರೆ ಇಲ್ಲಿ ತನಕ ಆಗಿದೆ. ಅದು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ಟೆಂಪರವರಿಯಾಗಿ ಮಾಡಿದಾರೋ ಪರ್ಮನೆಂಟ್ ಆಗಿ ಮಾಡಿದಾರೋ ಗೊತ್ತಿಲ್ಲ. ಅವರು ಮಾಡಿದಂಥವ್ರು ಕೂಡ ನಮಗೆ ರೊಕ್ಕ ಸಿಕ್ಕಿಲ್ಲ ಅನ್ನೋಂಥ ಒಂದು ವಾದಗಳಿದೆ. ರೈಟ್ ಆರ್ ರಾಂಗ್ ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡೋಕ್ಕಲ್ಲ. ಬಜೆಟಲ್ಲಿ ಇವತ್ತು ನಮ್ಮ ಕರ್ನಾಟಕಕ್ಕೆ, ನಮ್ಮ ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರು ಈ ಭಾಗದಲ್ಲೆಲ್ಲ ಕೂಡ ಜೀವನದಿಗೆ ಇವತ್ತು ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಡ್ಯಾಮಿಗೆ ಸಂಬಂಧಪಟ್ಟಿದ್ದಂಥ ಅನುದಾನ ಕೂಡ ಇವತ್ತು ಗೇಟ್ಗಳನ್ನ ದುರಸ್ಥಿತಿ ಸರಿಪಡಿಸೋ ಸಲುವಾಗಿ ಕೂಡ ಯಾವುದೇ ಅನುದಾನವನ್ನು ಇವತ್ತು ನಮಗೆ ಕರ್ನಾಟಕ, ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂಥ ಈ ರಾಜ್ಯದಲ್ಲಿರುವಂಥ ನಮ್ಮ ಜೀವನದಿ, ಇದು ನಮ್ಮ ಜೀವನದಿ. ಇವು ಜೀವನದಿ ಆದಂಥ ಟೈಮಲ್ಲಿ ಕೆಲವೊಂದು ಸರಿ ನಮ್ಮ ಭಾಗದಲ್ಲಿ ಇವತ್ತು ಬಾರ್ಡರ್ ಯಾವುದು ನಮ್ಮ ಕರ್ನಾಟಕ. ಈ ಕರ್ನಾಟಕದಿಂದ ಹರಿದು ತೆಲಂಗಾಣಕ್ಕೆ ಹೋಗ್ಬೇಕು, ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಈಗ ನಮಗೇನು ಫಸ್ಟ್ ಲುಕ್ಸಾನ್ ಆಗುವಂಥವ್ರು ನಾವೇ. ಏನನ್ನ ತೊಂದರೆ ಅಲ್ಲಿ ಫಸ್ಟ್ ಲುಕ್ಸಾನ್ ಆಗುವಂಥವ್ರು ನಾವೇ ಆಗಿರೋ ಕಾರಣ ಸರ್ಕಾರ ಇವತ್ತು ಅವರು ಅಲ್ಲ 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 ಇಲ್ಲ 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 ಅದು ರಿಪೇರಿ ಅದನ್ನ ಪುನಃ ಬೇರೆ ಬೇರೆ ನಿರ್ಧಾರಗಳು ಬರುವಂಥ ಟೈಮಲ್ಲಿ ಸರ್ಕಾರಗಳು ಅಕಸ್ಮಿತವಾಗಿ ಏನನ್ನ ಆದರೆ ಏನು ಮಾಡ್ತೀರಿ? ಅವತ್ತೇನನ್ನ ಯೋಚನೆ ಅವತ್ತು ಏನನ್ನ ಯಾಕಂದರೆ ಅವತ್ತು ಹೇಳಿದಂಥ ಮಾತು ಅವರು ಹೇಳಿರೋ ಕಾರಣ, ಅವರು ಹೇಳಿದಂಥ ಮಾತು ಎಲ್ಲ ಒಂದು ಕಡೆ ಅನುದಾನ ತೆಗೆದಿಡಬೇಕಾಯ್ತು, ತೆಗೆದಿಡೋಂಥ ಕೆಲಸ ಆಗಲಿಲ್ಲ. ಅದೇ ರೀತಿಯಲ್ಲಿ ಕೂಡ ನಮ್ಮ ಸರ್ಕಾರ ಏನಂಥ ಟೈಮಲ್ಲಿ ನವಳಿ ಹತ್ರ ಸಮಾನಾಂತರ ಜಲಾಶಯ ಆಗಬೇಕು ಅಂತೇಳಿ ಭಾಳಷ್ಟು ಅವತ್ತಿನ ದಿನಗಳಲ್ಲಿ ಅಲ್ಲಿ ಸರ್ವೆ ಆಗಬೇಕು ಅಂತೇಳಿ ಅನುದಾನ ಕೂಡ ಒದಗಿಸಿದ್ವಿ. ನಂತರ ಸಮಾನಾಂತರ ಜಲಾಶಯ ಆಗಬೇಕು ಅನ್ನೋಂಥ ಕಾರಣದಿಂದ ಅವತ್ತು ಸುಮಾರಿಗೆ 1000 ಕೋಟಿ ರೂಪಾಯಿ ತೆಗೆದಿಟ್ಟಿವಿ. ಎಲ್ಲ ಹೋಗಲಿ, ಎಲ್ಲ ಕೂಡ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಏನೋ ಬಿಡಪ್ಪ ಗೆಲ್ಲಿಸ್ಬಿಟ್ಟಿದ್ದಾರೆ. ನಾವು ಇವ್ಯಾವುದೂ ನೀರಾವರಿ ಯೋಜನೆಗಳು ಬೇಕಿಲ್ಲ, ಆರೋಗ್ಯ ವಿಚಾರ ಬೇಕಿಲ್ಲ, ನಂತರ ಶಿಕ್ಷಣ ವಿಚಾರ ಬೇಕಿಲ್ಲ. ನಮಗೇನು ಬೇಕಪ್ಪ ಅಂದ್ರಿಗಿನ ವೈಟ್ ಏನಪ್ಪ ಅಂದ್ರಿಗಿನ ಬೆವರು ಸುರಿಸಲಾರ್ದಂಥ ರಾಜಕಾರಣಿಗಳು ಯಾರನ್ನ ಇದ್ದಾರೆ ಅಂದ್ರಿಗಿನ ಅದು ಕಾಂಗ್ರೆಸ್ ನಾಯಕರು ಮಾತ್ರ. ಏನಂದರೆ ಜನರಿಗೆ ಕೊಟ್ಟುಬಿಟ್ಟಿವಿ. ಅಂದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಗ್ಯಾರಂಟಿ ಕೊಟ್ಟು ಫೇಲ್ ಆದಂಥ ರಾಜ್ಯಗಳು ಕೂಡ ಇದಾವೆ. ಈ ಪರಿಸ್ಥಿತಿ ಮುಂದೆ ಕರ್ನಾಟಕದಲ್ಲಿ ಕೂಡ ಬಂದರೆ ಬರ್ಬೋದು. ಹಂಗಾಗಿ ಇವತ್ತು ಅವ್ರಿಗೆ ವೈಟ್ ಕಲರ್ ಪಾಲಿಟಿಕ್ಸ್ ಆಗಿ ಮಾಡ್ಕೊತ ಬರ್ತಾ ಇದ್ದಾರೆ. ನಾನು ಇವತ್ತು ನೋಡ್ರಿ, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ನಂತರ ಮೆಣಸಿನ್ಕಾಯಿ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಅದನ್ನು ನಾನು ಈ ಬಜೆಟಲ್ಲೆಲ್ಲ ಅದು ಬಜೆಟನ್ನು ಹೊರತುಪಡಿಸಿ ಕೂಡ ಇವತ್ತು ಯಾವುದೂ ಕೂಡ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿಲ್ಲ. ಆದರೆ ರೈತರು ಭಾಳಷ್ಟು ನೋವು ಇದ್ದಂಥ ಟೈಮಲ್ಲಿ ಕೂಡ ಸರ್ಕಾರ ಮನಸ್ಸು ಮಾಡಬೇಕಾಯ್ತು. ಯಾಕಂದರೆ ನಾನು ಈ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಏನು ಪ್ರಯಾರಿಟಿ, ಇವತ್ತು ಚಿಲ್ಲಿ ಎಲ್ಲಿ ಜಾಸ್ತಿ ಬೆಳೀತಾರ, ಚಿಲ್ಲಿ ಎಲ್ಲನ್ನ ಬೇರೆ ಕಡೆ ಬೆಳೀತಾರೆ, ನಮ್ಮ ಭಾಗದಲ್ಲೇ ಜಾಸ್ತಿ ಬಳ್ಳಾರಿಯಲ್ಲಿ ಬೆಳಿತೀವಿ. ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ ಭಾಗದಲ್ಲಿ ಜಾಸ್ತಿ ಬೆಳಿತೀವಿ. ನಮಗೇನು ಒಂದು ಚಿಲ್ಲಿ ಆಟ ಆಗಬೇಕಂದೇಳಿ ಅವತ್ತಿನ ಸಂದರ್ಭದಲ್ಲಿ ಅದು ಎಲ್ಲ ಒಂದು ಕಡೆ ಜಮೀನನ್ನು ಗುರುತಿಸಿ ಚಿಲ್ಲಿ ಆಡಿ ಇಲ್ಲಿ ಆಗೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ಬೋದು ಅನ್ನೋಂಥ ಕಾರಣದಿಂದ ಒಂದು ಚಿಲ್ಲಿ ಆಡನ್ನು ಕೂಡ ತೊಗೊಂಬಂದ್ವಿ. ಆ ಚಿಲ್ಲಿ ಆಡ್ ತೊಗೊಂಬಂದ ನಂತರ ಇವತ್ತು ಸರ್ಕಾರ ಏನೋ ಯೋಚನೆ ಅಂತ ಮೊನ್ನೆ ಯಾರೋ ಮಂತ್ರಿಗಳು ಹೇಳಿಕೆ ಕೊಡ್ತದೆ, ಇದ್ರನ್ನೇನಂತೀರ ಸ್ಟೋರೇಜ್, ಕೋಲ್ಡ್ ಸ್ಟೋರೇಜ್. ಆ ಕೋಲ್ಡ್ ಸ್ಟೋರೇಜ್ಗಳು ನಮ್ಮ ಹತ್ರ ಭಾಳ ಇದಾವೆ. ಆ ಕೋಲ್ಡ್ ಸ್ಟೋರೇಜ್ಗಳು ಮಾಡೋದ್ರಿಂದ ನಮ್ಗೆ ಯಾವುದೇ ಉಪಯೋಗ ಆಗಲ್ಲ. ಅದನ್ನು ಬೇಕಾದರೆ ಅವ್ರನ್ನ ಕೋಲ್ಡ್ ಸ್ಟೋರೇಜ್ಗಳು ಪ್ರೈವೇಟು, ಗೌರ್ಮೆಂಟು ಎಲ್ಲ ಕೂಡ ಇರೋ ಕಾರಣ ದಯವಿಟ್ಟು ನಮಗೆ ಚಿಲ್ಲಿ ಆಡ್ ಮಾಡೋದ್ರಿಂದ ನಮ್ಮ ಭಾಗದಿಂದ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ಒತ್ತಾಯವನ್ನು ಮಾಡೋದ್ರ ಜೊತೆಲಿ ಇನ್ನು ಸಾಕಷ್ಟು ವಿಚಾರಗಳು ಕೂಡ ಮಾತಾಡಬೇಕಾಗಿದೆ. ಹಂಗಾಗಿ ಅವರು ಪೊಲಿಟಿಕಲ್ ಆಗಿ ಅವರು ಎಲ್ಲೋ ಒಂದು ಕಡೆ ಇಷ್ಟೊಂದು ದೊಡ್ಡ ಬಜೆಟನ್ನು ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ರಾಜಕೀಯವಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಮೈಲೇಜ್ ಸಿಗಬೇಕು ಅಂದೇಳಿ ನಾನೊಬ್ಬ 16ನೇ ಬಜೆಟನ್ನು ಮಂಡಿಸೋಂಥ ಟೈಮಲ್ಲಿ ಒಂದು ದೊಡ್ಡ ಬಜೆಟನ್ನು ಕೊಟ್ಟಿದ್ವಿ. ನಾವು ಎಲ್ಲೆಲ್ಲ ನೋಡ್ತೀವಿ, ಮಹಾರಾಷ್ಟ್ರ ಬೇರೆ ಬೇರೆ ಕಡೆ ಕೂಡ ಅಷ್ಟು ದೊಡ್ಡ ಬಜೆಟ್ಗಳಿದಾವೆ. ಅದ ನಂತರ ಇಲ್ಲಿ ಯಾವುದೋ ಒಂದು ಕೊಡಬೇಕನ್ನೋಂಥ ಕಾರಣದಿಂದ ಇದು ಬಹುಶಃ ಈ ದೇಶದಲ್ಲಿ 3ನೇ ದೊಡ್ಡ ಬಜೆಟ್ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ದೊಡ್ಡ ಬಜೆಟ್ ಕೊಡೋಂಥ ಟೈಮಲ್ಲಿ ದೊಡ್ಡವಾದಂಥ ವಿಶಾಲವಾದಂಥ ಕೂಡ ಹೃದಯ ಇರಬೇಕು. ಹೃದಯದ ಜೊತೆಲಿ ವಿಶಾಲವಾದಂಥ ಕರ್ನಾಟಕ ಜನರನ್ನು ಅಪ್ಕೊಳ್ಳೋಂಥ ಕೆಲಸ ಕೂಡ ಮಾಡಬೇಕಾಗಿತ್ತು. ಹಂಗಾಗಿ ಶಿಕ್ಷಣಕ್ಕೆ, ನೀರಾವರಿಗೆ, ಆರೋಗ್ಯಕ್ಕೆ, ನಂತರ ಮೂಲಭೂತ ಸೌಕರ್ಯಗಳಿಗೆ, ನಂತರ ಸಾರಿಗೆ ಇಲಾಖೆಗಳಿಗೆ, ಇವತ್ತು ನಮ್ಮ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗಳಂದರೆ ಅದು ಕೇಳೋಕ್ಕೆ ಆಗಲ್ಲ. ಇವತ್ತು 2 ವರ್ಷ ಆಯಿತು, ಯಾರು ಮಂತ್ರಿಗಳು ಗೊತ್ತಿಲ್ಲ. ಅವರು ಯಾರೋ ಮಂತ್ರಿಗಳಿದ್ದರು, ಅವ್ರು ಪುನಃ ಅವ್ರಿಗೆ ಏನೋ ವ್ಯವಸ್ಥೆ ಆಗಿ ಅವ್ರನ್ನ ಆ ರಾಜೀನಾಮೆ ಕೊಟ್ಟಿದ್ರು. ಆ ರಾಜೀನಾಮೆ ಕೊಟ್ಟ ನಂತರ ಇವತ್ತು ನಮಗೆ ಮಂತ್ರಿಗಳಿಲ್ಲಾರ್ದಂಥ ಇಲಾಖೆಗಳು ಯಾವನ್ನ ಇದಾವಂದರೆ ಇವತ್ತು ನಮ್ಮ ಪರಿಶಿಷ್ಟ ವರ್ಗಗಳ ಮಂತ್ರಿಗಳು ಇಲಾಖೆಯಲ್ಲಿ ಇವತ್ತು ನಮ್ಮ ಮಂತ್ರಿಗಳಿಲ್ಲಾರ್ದಂಥ ಇವತ್ತು ಇಲಾಖೆಗಳು ನಡೀತಾ ಇದ್ದಾವೆ. ಹಾಗೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಭಾಳಷ್ಟು ನೊಂದಿದೆ. ಈ ಬಜೆಟನ್ನು ಒಪ್ಕೊಂಡಂಥ ಪ್ರಶ್ನೆ ಇಲ್ಲ. ಈ ಬಜೆಟು ಯಾರಿಗೆ ಒಳ್ಳೆಯದಾಗೋಂಥ ಬಜೆಟ್ ಅಲ್ಲ ಅನ್ನೋಂಥ ಒತ್ತಾಯನೂ ಕೂಡ ಮಾಡ್ತೀನಿ. ನೋಡಿ, ನಾನು ಈ ರಾಜ್ಯದ ಹಿತದೃಷ್ಟಿಯಿಂದ, ಈ ರಾಜ್ಯದಲ್ಲಿದ್ದಂಥ ಯಾವುದೇ ಜಾತಿಗಳು ಪರವಾಗಿ ಅನ್ನೋಂಥದ್ದಲ್ಲ.
ಯಾವುದೇ ಮುಖ್ಯಮಂತ್ರಿಗಳು ಈ ಸರ್ಕಾರದ ಬಗ್ಗೆ ಯೋಚನೆ ಮಾಡೋಂಥ ಟೈಮಲ್ಲಿ ಇವತ್ತು 7 ಕೋಟಿ ಜನರಿಗೆ ಅನುಕೂಲ ಆಗಬೇಕು ಅನ್ನೋಂಥ ಬಜೆಟನ್ನು ಕೊಂಡಂಥ ಟೈಮಲ್ಲಿ ಅವರು 7 ಕೋಟಿ ಜನರಿಗೆ ಹತ್ತಿರ 1 ಲಕ್ಷ ರೂಪಾಯಿ ಅವ್ರ ತಲೆ ಮೇಲೆ ಏನು ಸಾಲ ಓರಿಸಿದಾರೋ ಆ ರೀತಿಯಾದಂಥ ಬಜೆಟನ್ನು ನಾವು ನಿರೀಕ್ಷೆ ಪಡೋದು ಬೇಕಾಗಿದೆ. ಈ ರಾಜ್ಯದಲ್ಲಿದ್ದಂಥ ಹಿತದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ಜಾತಿಯವರು ಎಲ್ಲ ಧರ್ಮೀಯ ಜನರಿಗೆ ಅನುಕೂಲ ಆದಂಥ ಕೆಲಸ ಮಾಡಬೇಕನ್ನೋದು ಒತ್ತಾಯ ಮಾಡ್ತೇನೆ. ಯಾವುದೇ ಒಂದು ಕೋಮಕ್ಕೆ ಅಂದರೆ ನನ್ನ ಆಸೆ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಸಮುದಾಯಗಳನ್ನು ಓಲೈಕೆ ಮಾಡೋಂಥ ರಾಜಕಾರಣ ಆಗಿರಬೇಕು. ಯಾವುದೇ ಸ್ವಾರ್ಥಕ್ಕೋಸ್ಕರವಾಗಿ ನನಗೆಲ್ಲ ಒಂದು ಕಡೆ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋ ಸಲುವಾಗಿ ಯಾವುದೋ ಒಂದು ಆಕರ್ಷಣೆ ಮಾಡೋಂಥ ಬಜೆಟ್ ಆಗಬಾರ್ದು ಅನ್ನೋಂಥ ನನ್ನ ವೈಯಕ್ತಿಕವಾದಂಥ ವಿಚಾರ ಆಗಿರೋ ಕಾರಣ ನಾನು ನನ್ನ ದೃಷ್ಟಿ ಏನಿದೆನೋ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಎಲ್ಲ ಧರ್ಮೀಯ ಜನರನ್ನ ಒಂದೇ ಒಂದು ದೃಷ್ಟಿಯಿಂದ ನಾನು ನೋಡ್ತೀನಿ. ಇವರು ಹೆಚ್ಚು ಇವರು ಕಡಿಮೆ, ಅವ್ರು ಒಳ್ಳೆಯವರು ಇವರು ಕೆಟ್ಟವರು ಅಂತೇಳಿ ನಾನು ಡಿಬೇಟ್ ಮಾಡೋಕ್ಕೆ ಕುಂತಿಲ್ಲ. ಈ ರಾಜ್ಯದಲ್ಲಿದ್ದಂಥ ಬಡವ ಶ್ರೀಮಂತ ಮಧ್ಯವರ್ಗದ ಜನರು, ರೈತರು, ಮಹಿಳೆಯರು ಎಲ್ಲರೂ ಕೂಡ ಒಂದೇ ಅನ್ನೋಂಥ ಭಾವನೆಯಿಂದ ರಾಜಕಾರಣ ಮಾಡೋಂಥ ದೃಷ್ಟಿಯಿಂದ ಇವತ್ತು ಈ ಬಜೆಟ್ ಏನಿದ್ರು ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋಂಥದ್ದು ನಾನು ವಾದ ಆಗಿದೆ. ನಾನು ನೋಡ್ರಿ ನಂದು ನೋಡ್ರಿ ಈ ರಾಜ್ಯವನ್ನು ಈ ದೇಶವನ್ನು ನಾನು ಚಿತ್ರವನ್ನು ನೋಡಿದಂಥ ಟೈಮಲ್ಲಿ ಭಾರತದಲ್ಲಿ ಕರ್ನಾಟಕ ಅಂತ ನೋಡಿದಂಥ ಟೈಮಲ್ಲಿ ಕೆಲವೊಂದು ಅಭಿಪ್ರಾಯಗಳು ವೈಯಕ್ತಿಕವಾಗಿ ಅವ್ರವ್ರ ಯೋಚನೆಗಳು ತಕ್ಕಂತೆ ಮಾತಾಡ್ಬೋದು. ನಾನು ಯಾವತ್ತೂ ಕೂಡ ಅವ್ರಿಗೆ ವೈಯಕ್ತಿಕವಾದಂಥ ವಿಚಾರಗಳು ವೈಯಕ್ತಿಕವಾದಂಥ ಈ ರೀತಿ ಹೇಳಿಕೆಗಳ ಬಗ್ಗೆ ನಾನು ವಿರೋಧ ಅಲ್ಲ. ಅಂದರೆ ನಾನು ಯಾವತ್ತಿದ್ರೂ ಕೂಡ ಈ ರಾಜ್ಯದಲ್ಲಿದ್ದಂಥ ಜನರ ಹಿತದೃಷ್ಟಿಯನ್ನು ನೋಡಿದಂಥ ಟೈಮಲ್ಲಿ ನನ್ನ ಆಸೆ ಇಷ್ಟೇ, ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳು ಅನ್ನೋಂಥ ಭಾವನೆಯಿಂದ ನಾನು ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನಿ. ಅವರು ವೈಯಕ್ತಿಕನ ಇಲ್ಲ ಪಾರ್ಟಿ ಡಿಸಿಷನು, ನಾನು ಪಾರ್ಟಿ ಪರವಾಗಿ ನಾನು ಇವತ್ತು ಇಲ್ಲಿ ಕುಂತು ಮಾತಾಡ್ತಾ ಇಲ್ಲ. ನನ್ನ ಆಸೆ ಏನಂದ್ರೆ ಪಾರ್ಟಿ ಇವತ್ತು ಜೊತೆಯಲ್ಲಿ ಇವತ್ತು ಪಾರ್ಟಿ ಅನ್ನೋದಕ್ಕಿಂತ ನಾನು ಇವತ್ತು ರಾಮ್ಲು ಅಂದ ತಕ್ಷಣ ಪಾರ್ಟಿ ಅಂದೇ ಅಂತಾರೆ ಅನ್ನೋದಕ್ಕಿಂತ ನಾನು ಬೇರೆಯವ್ರನ್ನ ಈ ರೀತಿ ನಾನು ಅವ್ರನ್ನ ಕೆಟ್ಟವರು ಇವರು ಒಳ್ಳೆಯವ್ರು ಅನ್ನೋದಿಲ್ಲ. ನಾನು ಎಲ್ಲ ದೃಷ್ಟಿಯಲ್ಲಿ ನಾನು ಎಲ್ಲರಿಗೂ ಸೋಲಾಗಿ ನೋಡ್ಬೇಕು. ಮುಸ್ಲಿಂ ಇದಕ್ಕೆ 20% ಮೀಸಲಾತಿ ಇಟ್ಟಿದ್ದಾರೆ ಸರ್ ಈ KIDB ಜಾಗದಲ್ಲಿ. ನೋಡ್ರಿ ಯಾರ್ಯಾರ ಮನಸ್ಥಿತಿಗಳು ಇವತ್ತು ಅವ್ರ ಮನಸ್ಥಿತಿಗಳು ಅವ್ರಿಗೆ ಏನೇನೋ ಒಳ್ಳೇದಾಗಬೇಕಂದೇಳಿ ಯೋಚನೆ ಮಾಡಿರ್ಬೋದು, ಇಟ್ಟಿರ್ಬೋದು. ಯಾವ ಕೊಟ್ಟಿಲ್ಲ ಅನ್ನೋಂಥ ವಿಚಾರ ಬಂದಂತ ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಾ ಇದ್ದೀನಿ. ಇಲ್ಲ, ನಾನು ಅವ್ರು ನೋಡ್ರಿ ನನ್ನ ಸ್ಟ್ಯಾಂಡು ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ಒಂದು ಎಲ್ಲರೂ ಕೂಡ ಅವ್ರು ಏನನ್ನ ಹೇಳಿ. ಇವಾಗ ನಾನು ಹೇಳ್ತಾ ಇರೋದೇನು, ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವ್ರನ್ನ ಒಂದು ಮಾಡಿಕೊಂಡು ಇವತ್ತು ಬಜೆಟನ್ನು ಕೊಡೋಂಥ ಟೈಮಲ್ಲಿ ಇವತ್ತು ಹಿಂದುಳಿದಂಥ ಜಾತಿಗಳನ್ನ ತಿರಸ್ಕಾರ ಮಾಡಬಾರ್ದು, SC/STಗಳನ್ನ ತಿರಸ್ಕಾರ ಮಾಡಬಾರ್ದು, OBCಗಳನ್ನ ತಿರಸ್ಕಾರ ಮಾಡಬಾರ್ದು, ಮೇಲೆ ವರ್ಗದ ಜನರನ್ನ ತಿರಸ್ಕಾರ ಮಾಡಬಾರ್ದು, ರೈತರನ್ನ ಸಮಾನ ಮನಸ್ಕಾರದಿಂದ ನೋಡಬೇಕು, ಮಹಿಳೆಯರನ್ನ ಕೂಡ ಸಮಾನ ಮನಸ್ಕಾರದಿಂದ ನೋಡಬೇಕು, ಎಲ್ಲರಿಗೂ ಸಂಬಂಧಪಟ್ಟಿರುವಂಥ ಬಜೆಟ್ ಆಗಬೇಕು ಅನ್ನೋಂಥ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದಾಗಲಿ. ಅಲ್ಲ, ನಾನು ಯಾರ ಬಗ್ಗೆ ಕೂಡ ಖಂಡನೆ ಮಾಡೋಕ್ಕೆ ಹೋಗಲ್ಲ. ಅವ್ರವ್ರ ಪರ್ಸನಲ್ ಆಗಿರ್ಬೋದು, ಅವ್ರವ್ರ ಹೇಳಿಕೆಗಳಾಗಿರ್ಬೋದು, ಅವ್ರು ಏನು ಬೇಕಾದರೆ ಮಾತಾಡ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಂದು ಏನಿದೆ ನನ್ನ ಮನಸ್ಸಲ್ಲಿ ಏನಿದೆ ಅದು ನಾನು ಹೇಳ್ತಾ ಇದ್ದೀನಿ. ಪಾರ್ಟಿ ಬೇಸ್ ಆದ್ರೂ ಕೂಡ ನಾನು ಇವರು ರಾಮ್ಲು ಮಾತಾಡ್ತಾ ಇದ್ದೇನೆ ಅಂದ್ರೆ ರಾಮ್ಲು ಅವರು ವೈಯಕ್ತಿಕವಾದಂಥ ಮಾತಾಡೋ ಜೊತೆ ಪಾರ್ಟಿ ಅಂತೂ ಅದ್ರ ಜೊತೆಲಿ ಇದ್ದೇ ಇರ್ತಂತೆ. ಅಲ್ಲ ರೀ, ನಾನು ಇವತ್ತು ಅವ್ರು ಯಾರಿಗೋ ಮೀಸಲಾತಿ ಅವ್ರಿಗೆ ಇಷ್ಟು ಜಾಸ್ತಿ ಮಾಡಿದಾರೆ ಮೀಸಲಿಟ್ಟಾರ ಅನ್ನೋದಕ್ಕಿಂತ ನಾನು ಏನು ಕೊಟ್ಟಿಲ್ಲ ಅನ್ನೋದು ಮಾತಾಡಿದ್ರೆ ಆಯ್ತಲ್ಲ. ಇವಾಗ ನನ್ನ ಅಭಿಪ್ರಾಯ ಏನಂದ್ರೆ ಯಾರೋ ಕೊಟ್ಟಿರಂದೇಳಿ ಅವ್ನ ಮೇಲೆ ಯಾಕೆ ದ್ವೇಷ ಮಾಡ್ಕೊಂಡು ಅವ್ರ ಮೇಲೆ ಯಾಕೆ ದ್ವೇಷ ಮಾಡಬೇಕು? ಅವ್ರ ಮೇಲೆ ದ್ವೇಷ ಮಾಡೋದಕ್ಕೆ ನಂದೇನಂದ್ರೆ ನಾನು ನೋಡ್ರಿ ಸರ್, ಒಂದ್ ನಿಮಿಷ ನಾನು ಕಲ್ಯಾಣ ಕರ್ನಾಟಕದ ಭಾಗದಿಂದ ಒಬ್ಬ ರಾಜಕಾರಣಿ ಆಗಿರೋ ಕಾರಣ ಇಲ್ಲಿ ಎಲ್ಲ ಜಾತಿಯ ಜನರು ಎಲ್ಲ ಧರ್ಮೀಯ ಜನರು ಇದ್ದಾರೆ. ನೋಡ್ರಿ, ಈ ಪೊಲಿಟಿಕಲ್ ಆಗಿ ನಾವು ಯೋಚನೆ ಮಾಡಿದಂಥ ಟೈಮಲ್ಲಿ ಈ ಜಾತಿಯವರು ಬೇಡ ಈ ಜಾತಿಯವ್ರು ಬೇಕನ್ನೋಕೆ ಹೋಗೋಕ್ಕಲ್ಲ. ಎಲ್ಲರನ್ನ ಜಾತಿಯವ್ರನ್ನ ಸಮಾನ ಮನಸ್ಕಾರದಿಂದ ನೋಡಬೇಕಾಗಿದೆ, ಅದನ್ನೇ ರಾಜಕಾರಣಿ ಅನ್ನೋದು. ನನ್ನ ಉದ್ದೇಶ ಎಲ್ಲ ಜಾತಿಯ ಜನರು ಸಮಾನ ಮನಸ್ಕಾರದಿಂದ ನೋಡಂತ ರಾಮ್ಲು ಒಬ್ಬ ಎಲ್ಲರೂ ಕೂಡ ಒಪ್ಕೊಂಡಂತ ನಾಯಕ. ನೋಡ್ರಿ ಕೊಡೋನು ನಮ್ಮನ್ನಾಗಬೇಕು, ನೀಡೋನು ನಮ್ಮನ್ನಾಗಬೇಕು, ಕೊಡೋನು ನಮ್ಮನ್ನಾಗಬೇಕಂದ್ರಿಗಿನ
ವಿಶಾಲವಾದಂಥ ಹೃದಯ ಇರಬೇಕು, ಎಲ್ಲ ಜಾತಿಯನ್ನು ಎಲ್ಲ ಧರ್ಮೀಯರನ್ನ ಕಪ್ಕೊಂಡು ಹೋಗೋಂಥ ವ್ಯಕ್ತಿ ಆಗಿರಬೇಕು, ಎಲ್ಲರಿಗೂ ಸಮಾನವಾದಂಥ ಅವ್ರಿಗೆ ಅಧಿಕಾರದಲ್ಲಿದ್ದಂಥ ಹಂಚುವಂಥ ಕೆಲಸ ಆಗಬೇಕು ಅಂಥ ವ್ಯಕ್ತಿ ರಾಜಕಾರಣ ಅಂತೇಳಿ ಒಪ್ಕೊಂತೀನಿ. ಅಲ್ಲ, ಸಮರ್ಥನೆ ಮಾಡೋಂಥ ಪ್ರಶ್ನೆ ಇಲ್ಲ ಅಂತೇಳಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಭಾಳ ಕ್ಲಾರಿಟಿಯಾಗಿ ನೋಡ್ರಿ ಸರ್, ನಾನು ಈ ಬಜೆಟ್ ಸರಿ ಇಲ್ಲ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ನೋಡಿ ಸರ್, ನಾನು ಇದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ನೋಡ್ರಿ, ದಿನನಿತ್ಯ ಬೆಳಿಗ್ಗೆ ಎದ್ದರೆ ಸಾಕು ಎಷ್ಟು ಅತ್ಯಾಚಾರಗಳಾಗ್ತಾ ಇದಾವೆ, ಅನಾಚಾರಗಳಾಗ್ತಾ ಇವೆ, ಎಷ್ಟು ದರೋಡೆಗಳಾಗ್ತಾ ಇದ್ದಾವೆ, ಎಷ್ಟು ಮಹಿಳೆಯರ ಮಂದಿ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾಯಿದೆ, ಯಾವ ರೀತಿಯಲ್ಲಿ ಕೂಡ ಇವತ್ತು ವಿದೇಶಿಕರು ನಮ್ಮ ಕರ್ನಾಟಕಕ್ಕೆ ಬಂದ ರಕ್ಷಣೆ ಇಲ್ಲ, ಕೊಪ್ಪಳಕ್ಕೆ ಬಂದ ರಕ್ಷಣೆ ಇಲ್ಲ, ನಂತರ ಹಂಪಿಗೆ ಬಂದ ರಕ್ಷಣೆ ಇಲ್ಲ, ನಮ್ಮ ಬಳ್ಳಾರಿಗೆ ಏನು ಇವತ್ತು ಟೂರಿಸಂ ಸ್ಪಾಟ್ಸ್ ಏನಿದಾವನು ಐತಿಹಾಸಿಕ ಸ್ಥಳಗಳೇನಿದೆ ಅಲ್ಲೆಲ್ಲ ವಿದೇಶಿಗರು ಬಂದಂಥ ಟೈಮಲ್ಲಿ ಯಾವುದೇ ರೀತಿಯಲ್ಲಿ ರಕ್ಷಣೆ ಇಲ್ಲದಕ್ಕೋಸ್ಕರವಾಗಿ ಅವರು ಅಡ್ಮಿನಿಸ್ಟ್ರೇಷನ್ ಟೋಟಲಿ ಕೊಲಾಪ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಜೊತೆಲಿ ಅವರು ರಾಜಕಾರಣದಲ್ಲಿ ಇವತ್ತು ಇದಕ್ಕೋಸ್ಕರವಾಗಿ ಅವ್ರು ಕಚ್ಚಾಡ್ತಾ ಇದ್ದಂದ್ರಿಗಿನ ಅವರು ಅಧಿಕಾರಕ್ಕೋಸ್ಕರವಾಗಿ ಕಚ್ಚಾಟ ಮಾಡ್ಕೊತಾ ಇದ್ದಾರೆ. ಹಂಗಾಗಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಸಮಯ ಬಂದಂಥ ಟೈಮಲ್ಲಿ ನಾನು ಮಾತಾಡ್ತೀನಿ. ನನಗೆ ದೇವರು ನಿಮ್ಗೆ ಕೊಟ್ಟಂಥ ಅವಕಾಶವನ್ನು ಸರಿಯಾದಂಥ ಸದುಪಯೋಗ ಮಾಡಿಕೊಂಡು ಈ ನಾಡಿನಲ್ಲಿದ್ದಂಥ ಜನರನ್ನ, ಈ ಬಡವ್ರನ್ನ, ರೈತರನ್ನ, ಮಹಿಳೆಯರನ್ನ ಎಲ್ಲರೂ ಕೂಡ ಒಂದು ರೀತಿ ಅವ್ರನ್ನ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ನೀವು ಸರ್ಕಾರ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ನಾನು ನೋಡ್ರಿ, ರಾಷ್ಟ್ರೀಯ ನಾಯಕರ ಜೊತೆಲಿ ನಾನು ಸತತ ಸಂಪರ್ಕದಲ್ಲಿ ನಾನು ಇದ್ದೀನಿ. ಅವ್ರ ಹತ್ರ ಫೋನ್ ಮೂಲಕ ನಾನು ಮಾತಾಡ್ತಾ ಇದ್ದೀನಿ. ನಂತರ ಸಂಪರ್ಕದಲ್ಲಿ ದಿನನಿತ್ಯ ಕೂಡ ನನಗೆ ಅವಕಾಶ ಸಿಕ್ಕಂಥ ಟೈಮಲ್ಲಿ ನಾನು ಮಾತಾಡ್ತಾನೆ ಇರ್ತೀನಿ. ಮಾತಾಡೋದ್ರ ಜೊತೆಲಿ ಕೇವಲ ಡೆಲ್ಲಿಗೆ ಹೋಗಲೇಬೇಕು ಅನ್ನೋಂಥದ್ದು ಏನಿಲ್ಲ. ನಿನ್ನೆ ಬಂದಿದ್ದಂಥ ಟೈಮಲ್ಲಿ ಕೂಡ ನಾನು ಕೂಡ ಭೇಟಿ ಆಗಬೇಕು ಅಂದ್ಕೊಂಡಿದ್ದೆ, ಬೇರೆಯವರು ಎಲ್ಲರೂ ಕೂಡ ಭೇಟಿ ಆಗಬೇಕು ಅಂದ್ಕೊಂಡಿದ್ರು. ಆದರೆ ಎಲ್ಲಿ ಕೂಡ ಅಮಿತ್ ಶಾ ಅವರು ಯಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಂಗಾಗಿ ಪುನಃ ರಾಮ್ಲು ಮತ್ತು ಅಲ್ಲಿ ಡೆಲ್ಲಿಗೆ ಬಂದಂಥ ಟೈಮಲ್ಲಿ ಕೂಡ ಅಲ್ಲಿ ಮಾತಾಡೋಣ ಅಂತ ಹೇಳಿ ಕೂಡ ನನಗೆ ಬೇರೆ ಬೇರೆ ಕಡೆಯಿಂದ ಮಾಹಿತಿಯನ್ನು ಕೂಡ ಕೊಡಿಸೋಂಥ ಕೆಲಸ ಮಾಡಿದರೆ ಪುನಃ ಮುಂದಿನ ದಿನಗಳಲ್ಲಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡೋಂಥ ಕೆಲಸ ಕೂಡ ನಾನು ಮಾಡ್ತೀನಿ. ಅವರು ಶಾಸಕರಾಗಿರ್ಬೋದು, ಅವ್ರು ಭೇಟಿ ಆಗಿರ್ಬೋದು, ಅವ್ರು ಭೇಟಿ ಆಗಿರ್ಬೋದು ತಪ್ಪೆ ಅಲ್ಲ. ರಾಜ್ಯ ಮಟ್ಟದ ನಾಯಕರು ಅನ್ನೋದಕ್ಕಿಂತ ನಾವು ಅವಕಾಶ ಬಂದಂಥ ಟೈಮ್ ಭೇಟಿ ಆಗ್ತದೆ. ಇದಕ್ಕೋಸ್ಕರ ಭೇಟಿ ಆಗ್ಬೇಕನ್ನೋಂಥದ್ದು ಏನಿಲ್ಲಲ್ಲ. ಅವ್ರು ಏನೋ ಬೇರೆ ಕೆಲಸದ ಮೇಲೆ ಬಂದಿದ್ರು, ಅವ್ರಿಗೂ ಕಾರ್ಯಕ್ರಮ ಮುಗಿಸ್ಕೊಂಡ್ರು, ಪುನಃ ಅವರು ಡೆಲ್ಲಿಗೆ ಹೋಗ್ಬಿಟ್ರು. ಅದರೊಳಗಡೆ ಅವರು ಶಾಸಕರು, ಕೆಲವು ಮಂದಿ ಪ್ರಮುಖರೆಲ್ಲರೂ ಕೂಡ ಭೇಟಿ ಆಗಿರ್ಬೋದು. ನಾನು ಅನಿವಾರ್ಯ ಕಾರಣಗಳಿಂದ ಭೇಟಿ ಮಾಡ್ಲಿಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಡೆಲ್ಲಿಗೆ ಹೋಗಿ ಭೇಟಿ ಮಾಡೋಂಥ ಕೆಲಸ ಮಾಡ್ತೀನಿ. ಆಯ್ತು ಸರ್, ನೀವು ಈ ವಿಚಾರ ಭಾಳ ಹಳೇದಾಯ್ತು ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಅದು ಹಳೇದಾಯ್ತು, ತುಂಬ ಹಳೇದಾಯ್ತು. ಬೇರೆ ಪಾರ್ಟಿ ಜೊತೆ ನಾನು ಯಾವತ್ತು ನಾನು ಭಾಳ ಕ್ಲಿಯರ್ ಆಗಿ ಹೇಳ್ತೀನಿ. ಯಾರೇ ಆಗಿರ್ಬೋದು, ನನ್ನ ಯಾರನ್ನ ಬಂದಂಥ ಟೈಮಲ್ಲಿ ನನ್ನ ಟೀಚಿಂಗ್ ಹಿಂಗೆ ಇರ್ತದೆ, ನನ್ನ ಪಾಠ ಮಾಡೋದು ಹಿಂಗೆ ಇರ್ತದೆ. ವ್ಯಕ್ತಿ, ಪಾರ್ಟಿ ದೇಶ ನೋಡಿ ಪಾರ್ಟಿ ಜೊತೆಲಿರಿ, ಪಾರ್ಟಿ ನೋಡಿ ನೀವು ಪಕ್ಷದ ಜೊತೆಲಿರಿ. ಇವತ್ತು ವ್ಯಕ್ತಿಗಳ ಜೊತೆಲಿ ನೀವು ಇರಬೇಡ್ರಿ ಅಂತ ಬಹಳ ಕ್ಲಾರಿಟಿ ಆಗಿದೆ. ನಾನು ಬಹಳ ಬಂದಂತವ್ರಿಗೆ ಈಗ ಪಾರ್ಟಿ ಜೊತೆ ನೀವು ಇರ್ಬೇಕಾದ್ರೆ ಇವತ್ತು ಪಾರ್ಟಿಯವರೆಲ್ಲ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇದು ಹಲಾಲ್ ಬಜೆಟ್ ಅಲ್ಪಸಂಖ್ಯಾತರಿಗೆ ನೀಡಿದ್ವಲ್ಲ ಅಂತ. ಬಟ್ ನೀವು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ? ನಾನು ಬಹಳ ಕ್ಲಾರಿಟಿ ಆಗಿ ಹೇಳ್ತೀನಿ. ನೋಡಿ ಸರ್, ನಾನು ಬಹಳ ಕ್ಲಾರಿಟಿ ಆಗಿ ಹೇಳ್ತಾ ಇದ್ದೀನಿ. ನನ್ನ ಹಿತದೃಷ್ಟಿ ಯಾರೇ ಏನೇ ಮಾತಾಡಿದ್ರು ಕೂಡ ನನ್ನ ಎಲ್ಲ ಜಾತಿಯ ಜನರನ್ನು ನಾನು ಯಾವತ್ತೂ ಕೂಡ ಈ ಜಾತಿಯ ಜನರು ಬೇರೆ, ಈ ಜಾತಿಯ ಜನರು ಬೇರೆ, ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನಂತ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಬಣ್ಣದ ಹಕ್ಕಿಗಳೆಲ್ಲ ಕೂಡ ಎಲ್ಲ ಬಣ್ಣದ ಹಕ್ಕಿಗಳೇ, ಒಳ್ಳೆಯವರು ಎಲ್ಲರೂ ಕೂಡ ಒಂದು ಕಡೆ, ಅದು ಯಾವುದೇ ಜಾತಿ ಆಗಿರ್ಬೋದು, ಒಳ್ಳೆಯವರೆಲ್ಲ ಕೂಡ ಒಂದು ಅನ್ನೋಂಥ ಭಾವನೆ ಇಟ್ಕೊಂಡು ರಾಜಕಾರಣ ಮಾಡುತ್ತಾರೆ. ಅಲ್ಲ, ಇರಲಿ, ಅವ್ರವ್ರ ಕಡೆ ಅವ್ರವ್ರು ಇರಲಿ. ಇವತ್ತು ನಾನು ರಾಜಕಾರಣ ಮಾಡ್ಬೇಕಂದ್ರೆ ಎಲ್ಲ ಜಾತಿಯವ್ರ ಹತ್ರ ಹೋಗ್ಬೇಕಲ್ಲ, ಕೈ ಮುಗಿಬೇಕಲ್ಲ. ಒಂದೇ ಜಾತಿಯವ್ರನ್ನ ಹಿಡ್ಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ. ಎಲ್ಲರನ್ನ ಹಿಡ್ಕೊಂಡು ಹೋಗ್ಬೇಕು, ಮಾಡಬೇಕು. ಪಾರ್ಟಿ ಏನೇ ತೀರ್ಮಾನ ತಗೊಂಡ್ರೆ ಜೊತೆಲಿ ಇದ್ದೇ ಇರ್ತೀವಿ, ಅದರಲ್ಲಿ ಏನಿದೆ. ನೋಡಿ, ನನ್ನ ಮನಸ್ಸಲ್ಲಿರೋಂಥ ವಿಚಾರ ನಾನು ಹೇಳಿದ್ದೀನಿ ಸರ್. ಅನುದಾನ ಹಂಚಿಕೆ ಮಾಡೋಂಥ ಟೈಮಲ್ಲಿ ಎಲ್ಲರೂ ವಾರ್ಡ್ಗಳಿಗೂ ಸಮಾನವಾಗಿ ಕೊಡ್ತೇವೆ. ಆದರೆ ವಿಶೇಷವಾಗಿ ನಮ್ಮ ದೌರ್ಬಲ್ಯ ಏನಂದ್ರಿಗಿನ, ನಮ್ಮ ಹಣೆ ಬರ ಅಂದ್ರಿಗಿನ, ಇವತ್ತು ನಮ್ಮ ಗೋವಿಂದರಾಜು ವಾರ್ಡ್ಗೆ ಅವ್ರು ರೊಕ್ಕ ಕೊಟ್ಟಿಲ್ಲ. ಇವತ್ತು ಇಷ್ಟು ನೋವು ಪಡ್ತಾ ಇದ್ದಾನೆ ಅಂದ್ರಿಗಿನ, ನಮ್ಮ ಗೋವಿಂದರಾಜು ಅಣ್ಣವ್ರಿಗೆ ಎಲ್ಲರಿಗೆ ಕೊಟ್ಟಾರೆ, ನನಗೆ ಒಬ್ಬನಿಗೆ ಕೊಡ್ತಾ ಇಲ್ಲ. ಯಾಕಂದೇಳಿ ಗೊತ್ತಿಲ್ಲ ಅಂದೇಳಿ ಅವರು ಭಾಳ ನೋವನ್ನು ಪಡಿತಿದ್ದಾರೆ.
ನಾನು ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಒತ್ತಾಯ ಮಾಡ್ತೀನಿ. ನಾನು ಕೂಡ ಅವಕಾಶ ಬಂದಂಥ ಟೈಮಲ್ಲಿ ಅವ್ರಿಗೆ ಪತ್ರ ಕೂಡ ಬರೀತೀನಿ. ದಯವಿಟ್ಟು ಏನಿದೆನೋ ಗೋವಿಂದರಾಜ್ಲು ವಾರ್ಡಿಗೆ ಮಾತ್ರ ಏನು ಅನುದಾನ ಕೊಟ್ಟಿಲ್ಲನೋ ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಬರೆಯುವಂಥ ಕೆಲಸ ಮಾಡ್ತೀನಿ. ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟುಕೊಂಡಿದೆ, ದಿವಾಳಿಯಾಗಿ ಎತ್ತೋಗ್ಬಿಟ್ಟಿದೆ. ಹಣಕಾಸನ್ನು ಒದಗಿಸೋಕೆ ಆಗ್ತಾ ಇಲ್ಲ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಅವ್ರನ್ನ ಜನ್ರೇಟರ್ ಅಂದ್ರೆ ಇವತ್ತು ನಮಗೇನು ರೆವಿನ್ಯೂ ಕಲೆಕ್ಷನ್ ವಿಚಾರದಲ್ಲಿ ಕೂಡ ಫೇಲ್ಯೂರ್ಸ್ ಆಗ್ತಾ ಇದ್ದಾರೆ. ಏನು ಇವತ್ತು ಕಳೆದ ಬಜೆಟಲ್ಲಿ ಮನುಷ್ಯದಂಥ ಹಣ ಏನು ಖರ್ಚಾಗಬೇಕಂತ ಆ ಹಣವನ್ನು ಕೂಡ ಖರ್ಚಾಗ್ಲಿಕ್ಕೆ ಆಗಲಿಲ್ಲ. ಆ ಹಣವನ್ನು ಕೂಡ ಹಂಗೆ ಉಳಿಸ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಅಮೌಂಟನ್ನು 57,000 ಕೋಟಿ 58,000 ಕೋಟಿ ಗ್ಯಾರಂಟಿಗಳು ತೊಗೊಂಡ್ರು, ಅದು ಕೂಡ ಖರ್ಚು ಮಾಡೋಕ್ಕಾಗ್ತಾಯಿಲ್ಲ. ಅವ್ರ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ, ಅದರಲ್ಲಿ ಬೇರೆ ಏನಿಲ್ಲ. ಯಾವುದು ನಮ್ಮ ಬಳ್ಳಾರಿಯಲ್ಲಿ ಕೂಡ ಯಾವ್ದು ಹಳೆ ಯೋಜನೆಗಳೇ ಕೆಲಸ ಮಾಡ್ತಾ ಇದ್ದಾಗಲಿ, ಇವತ್ತು ಹೊಸ ಯೋಜನೆಗಳು ತರಲಿಕ್ಕಾಗಲ್ಲ, ಹಳೆ ಯೋಜನೆಗಳು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಕಡೆ ಅಡ್ಡಾಡ್ತಾ ಇದೆ ಸರ್, ಅದನ್ನ ಸರಿ ಮಾಡ್ತೀವಿ. ಈಗ ಬಳ್ಳಾರಿ ಗ್ರಾಮಾಂತರ ಅಲ್ಲ, ಎಲ್ಲ ಕಡೆ ನೋಡ್ರಿ, ನಾನೆಲ್ಲ ಕೂಡ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೂಡ ಗ್ರಾಮಾಂತರಕ್ಕೆ ನೋಡಿ ಎಷ್ಟು ಬಯಲಾಟಗಳಿಗೆ ಹೋಗ್ತಿರ್ತೀವಿ. ಅಂದರೆ ನಾವು ಯಾವುದೋ ಒಂದು ದೇವಸ್ಥಾನಗಳು ಇನಾಗ್ರೇಷನ್ಗೆ ಹೋಗ್ತೀವಿ, ಮದುವೆಗಳಿಗೆ ಹೋಗ್ತಿರ್ತೀವಿ. ಹಾಗಂತ ನಮಗೇನು ಬೇರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲ್ಲ. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಕೂಡ ಕಾರ್ಯಕ್ರಮಗಳೆಲ್ಲ ಹೋಗ್ತಿರ್ತೀವಿ. ಈ ಕಾಮಗಾರಿ ವಿಚಾರಗಳು ಬಂದಂಥ ಟೈಮಲ್ಲಿ ಸರ್ಕಾರ ಅನುದಾನ ಕೊಡಬೇಕಾಗಿದೆ, ಶಾಸಕರು ಕೆಲಸ ಮಾಡಬೇಕಾಗಿದೆ. ಅವ್ರು ಎಲ್ಲೋ ಒಂದು ಕಡೆ ಮಂತ್ರಿಗಳು ಎಲ್ಲೋ ಒಂದು ಕಡೆ ಅವರೇನು ಈ ಕಡೆ ಒಳ್ಳೆ ನೋಡ್ತಾ ಇಲ್ಲ. ಅವರೇನೋ ಅವರು ಸಂಕಲ್ಪ ಮತ್ತು ಪುನಃ ಮಂತ್ರಿ ಆದಮೇಲೆ ಈ ಕಡೆ ಬರಬೇಕನ್ನಂಥದ್ದು ನನಗೆ ಗೊತ್ತಿಲ್ಲ. ನಾನು ಯಾರೋ ಹೇಳ್ತಾ ಇದ್ರಿ, ಅದು ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ. ಅವರು ಮಂತ್ರಿ ಆಗಿ ಮತ್ತೆ ಈ ಕ್ಷೇತ್ರಕ್ಕೆ ಬರ್ಬೇಕಂತೇಳಿ ಅವ್ರು ಅನ್ಕೊಂಡಾರೆ ಅಂತ, ಅದು ಜನ ಮಾತಾಡಿದೆ, ನಾನು ಯಾರತ್ರ ಕೇಳಿಲ್ಲ. ಅವ್ರು ಮಂತ್ರಿ ಆದ್ಮೇಲೆ ಬರ್ಬೇಕಂದ್ರೆ ಆ ಮಂತ್ರಿ ಆಗಿ ಬರೋ ಒಳಗಡೆನೆ ಈ ಪರಿಸ್ಥಿತಿ ಏನಾಗುತ್ತೆ, ಜನರ ಪರಿಸ್ಥಿತಿ ಗೊತ್ತಿಲ್ಲ. ಜನರು ಅವ್ರು ಆಯ್ಕೆ ಮಾಡ್ಕೊಂಡಾರ. ಅವರೆಲ್ಲ ಒಂದು ಕಡೆ ಅವ್ರು ಸ್ವಂತ ಮಾಡಿದಂಥ ತಪ್ಪಿನಿಂದ ಅವರು ಮತ್ತೆ ಪುನಃ ಅದನ್ನ ಪಶ್ಚಾತ್ತಾಪ ಪಟ್ಟು ಮತ್ತೆ ಹೊರಗಡೆ ಬಂದಾರ. ಹೊರಗಡೆ ಬಂದ ನಂತರ ಪುನಃ ಮಂತ್ರಿಗಳಾಗಿ ಬರೋ ಒಳಗಡೆ ಅವಧಿ ಇರುತ್ತೆ, ಅವಧಿ ಮುಗಿದೋಗುತ್ತೆ ಅಂದ್ರೆ ಪರಿಸ್ಥಿತಿ ಹಂಗಿಲ್ಲ. ಇವತ್ತು ನೋಡಿ, ಜಿಲ್ಲಾ ಮಂತ್ರಿಗಳು ಅವ್ರಂತ ಬರ್ತಾ ಇಲ್ಲ, ಜಿಲ್ಲಾ ಮಂತ್ರಿಗಳು ಯಾವುದೊಂದು ಡೆವಲಪ್ಮೆಂಟ್ ಕೆಲಸಕ್ಕೆ ಬರ್ತಾಯಿಲ್ಲ. KDP ಮೀಟಿಂಗ್ಗಳು ನಡೀತಾರ. ನಂತರ ಯಾರನ್ನ ಸತ್ತರೆ, ಮಹಿಳೆಯರು ಗರ್ಭಿಣಿ ಹೆಣ್ಮಕ್ಳು ಸತ್ತರೆ ಬರ್ತಾ ಇಲ್ಲ, ಯಾವುದೊಂದಕ್ಕೆ ಬರ್ತಾಯಿಲ್ಲ. ಒಂದೇ ಒಂದು ಬಂದಿರೋದು ಹಂಪಿ ಉತ್ಸವಕ್ಕೆ ಒಂದೇ ಬಂದರು. ಯಾಕಂದ್ರೆ ಹಂಪಿ ಉತ್ಸವದಲ್ಲಿ ಒಂದೇ ದಿನ ಸೆಲೆಬ್ರಿಟಿಗಳು ಒಂದೇ ದಿನ ಸೆಲೆಬ್ರಿಟಿಗಳು ಬಂದಾರಂತೇಳಿ ಅವ್ರು ಸುಮ್ಮನೆ ಶೋ ಆಫ್ ಬಂದಿರ್ತಾರಾಗಲಿ. ನಮ್ಮ ಜಿಲ್ಲಾ ಮಂತ್ರಿಗಳ ಕಾಂಟ್ರಿಬ್ಯೂಷನ್ ಏನು, ಜಿಲ್ಲಾ ಮಂತ್ರಿಗಳು ಕಾಂಟ್ರಿಬ್ಯೂಷನ್ ಹೆಂಗಿರ್ಬೇಕಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಬಂದು ಕೆಲಸ ಮಾಡೋಂಥ ವ್ಯಕ್ತಿ ಆಗಿರಬೇಕು. ಅದೇ ಜಿಲ್ಲಾ ಮಂತ್ರಿಗಳಿಲ್ಲ, ಶಾಸಕರುಗಳಿಲ್ಲ, ಪರಿಸ್ಥಿತಿ ಭಾಳ ಹದಗೆಟ್ಟಿ. ನಾವು ಎಲ್ಲ ವಿಚಾರದಲ್ಲಿ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿ ನಾವು ಮಾಡ್ತಾನೆ ಇದ್ದೀವಿ. ಅಂದರೆ ಇವತ್ತು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಮತ್ತು ಆಯ್ಕೆಯಾದಂಥ ಜನಪ್ರತಿನಿಧಿಗಳು 5 ವರ್ಷಗಳ ಕಾಲ ಇರಬೇಕಾಗುತ್ತೆ, ಸರ್ಕಾರಗಳು ಇರಬೇಕಾಗುತ್ತೆ. ಹೋರಾಟಗಳು ಮಾಡೋಂಥದ್ದು ನಮ್ಮ ಅಕ್ಕ ಇರೋ ಕಾರಣ ಹೋರಾಟ ಮಾಡ್ತಿರ್ತೀವಿ. ಕೆಲವೊಂದು ಸರಿ ಒಳ್ಳೆಯದಾಗ್ಬೋದು, ಕೆಲವು ಸರಿ ಕೆಟ್ಟದ್ದು ಕೂಡ ಆಗ್ಬೋದು, ಕೆಲವೊಂದು ಸರಿ ಏನು ಯಾವುದು ಕೂಡ ಜನರಿಗೆ ಜಾಗೃತಿಯನ್ನು ಮೂಡಿಸೋಂಥ ಕೆಲಸ ಮಾಡ್ತಿರ್ತೀವಿ. ಎಲ್ಲ ಬಂದಿರ್ತಾರಲ್ಲ ಸರ್, ಅವ್ರು ಬಂದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಕಾಣಿಸ್ಕೆ ಬೇಕು. ಯಾಕಂದರೆ ಕೇವಲ ಹಂಪಿ ಉತ್ಸವ ಅಂದ್ರಿಗಿನ ಕೇವಲ ಕರ್ನಾಟಕ ಮಂದಿ ಒಂದೇ ನೋಡಲ್ಲ, ಇಡೀ ವಿಶ್ವ ನೋಡ್ತಿರ್ತದೆ. ಆ ವಿಶ್ವ ನೋಡೋಂಥ ಟೈಮಲ್ಲಿ ಎಲ್ಲೊಂದು ಕಡೆ ಇದೀವಿ ಅನ್ನೋಂಥದ್ದು ಪ್ರಯತ್ನ ಆಗಲಿ, ಅದರಿಂದ ಏನು ಅನ್ನೋಂಥದ್ದು ಏನಾದ್ರು ಸುಮ್ಮನೆ ದುಂದು ವೆಚ್ಚ, ಸುಮ್ಮನೆ ಹಂಪಿ ಉತ್ಸವಕ್ಕೆ ಇಷ್ಟೊಂದು ದೊಡ್ಡ ಖರ್ಚು ಮಾಡಿ ಎಲ್ಲೊಂದು ಕಡೆ ಬಂದು ಅವರು ನೋಡ್ಕೊಂಡು ಹೋಗೋದೇ ಆಗಲಿ, ಏನು ವಾಟ್ ಈಸ್ ದಟ್? ಇಲ್ಲ ಆ ರೀತಿ ಏನಿಲ್ಲ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.